ವಿಶೇಷವಾಗಿ ಗೋವಿಗೆ ಔಷಧಿಯನ್ನು ಕೊಡುವಂಥದ್ದು. ನಮ್ಮ ಜಿಲ್ಲೆಯ ಹೊರತಾಗಿ ರಾಜ್ಯದಲ್ಲಿ ಕೂಡ ಅವರು ಪರಿಚಯ ಇರುವಂಥವ್ರು ಅವ್ರನ್ನ ಕರೆದುಕೊಂಡು ಹೋಗಿ ಔಷಧಿಯನ್ನು ಗೋವಿಗೆ ಪಡೆದುಕೊಳ್ತಾರೆ. ಅವರು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕಾರ್ಯಕ್ರಮ ಒಂದು ಖುಷಿ ಆಗ್ತದೆ. ಇಷ್ಟೆಲ್ಲ ಮಾತೆಯರು, ಗೋಭಕ್ತ ಬಾಂಧವರು ಸೇರಿ ಗೋವಿನ ಆ ನಂದಿಯ ಇಷ್ಟು ಒಳ್ಳೆ ಸ್ವಾಗತವನ್ನು ಮಾಡಿದ್ದೀರಿ. ಅದು ಒಳ್ಳೆ ಖುಷಿ ಕೊಡುವಂಥ ವಿಷಯ. ಇಲ್ಲದೆ ನಾವು ಸಹ ಕುಗ್ಗಿ ಹೋಗ್ತಾ ಇದ್ದೇವೆ. ಗೋವಿಗೆ ಏನು ಬೆಲೆ ಇಲ್ಲ ಅಂತ. ಯಾಕೆಂದರೆ ಮಹಾಭಾರತದಲ್ಲಿ ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ರಾಮನ ಅವತಾರಕ್ಕೆ. ಬೇರೆ ಬೇರೆ ಕಾರಣಗಳು. ಅದರ ಒಂದು ಮುಖ್ಯ ಕಾರಣವನ್ನು ಕೊಡ್ತಾರೆ. ಭಗವಂತ ಯಾಕೆ ಈ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಅವರು ಹೇಳ್ತಾರೆ, ವಿಪ್ರ ದೇನು ಸುರ ಸಂತ. ವಿಪ್ರ ಅಂದರೆ ಬ್ರಾಹ್ಮಣರನ್ನು, ಧೇನು ಅಂದರೆ ಗೋವುಗಳನ್ನು, ಸುರ ಅಂದರೆ ದೇವತೆಗಳನ್ನು, ಸಂತ ಅಂದರೆ ಸಾಧು ಸಜ್ಜನರು. ಈ 4 ಜನರನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಭೂಮಿಯಲ್ಲಿ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಈಗ ನಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಈ 4 ಜನ ಬಿಟ್ಟು ನಮ್ಮನ್ನು ರಕ್ಷಣೆ ಭಗವಂತ ಮಾಡೋದಿಲ್ವಾ ಅಂತ ಕೇಳಿದರೆ ಹಾಗೆಲ್ಲ. ತುಳಸಿದಾಸರು ಹೇಳ್ತಾರೆ, ಈ 4 ಜನರ ರಕ್ಷಣೆಯಿಂದ ನಮ್ಮ ರಕ್ಷಣೆ ಆಗ್ತದೆ. ಇವತ್ತು ನೋಡಿ, ಹಿಂದೂ ಸನಾತನ ಧರ್ಮಕ್ಕೆ ಸತ್ಯನಾರಾಯಣರು ತುಂಬ ಚೆನ್ನಾಗಿ ಗೋವಿನ ವಿಷಯಗಳನ್ನು ತುಂಬ ಗೊತ್ತಿಲ್ಲ ಅಂತ ತುಂಬ ಗೊತ್ತಿದೆ ಅವರಿಗೆ. ತುಂಬ ಗೊತ್ತಿದ್ದ ವಿಷಯಗಳನ್ನೆಲ್ಲ, ತುಂಬ ಸುಂದರವಾದ ವಿಷಯಗಳನ್ನೇ ಇದೆ. ಇಲ್ಲಿ ವಿಪ್ರ ಅಂದರೆ ಬ್ರಾಹ್ಮಣರು. ಬ್ರಾಹ್ಮಣರಂದರೆ ಜಾತಿಗತ ಬ್ರಾಹ್ಮಣರಂತ ಶಾಸ್ತ್ರ ಗುಣಕರ್ಮ ವಿಭಾಗ ಭಗವದ್ಗೀತೆಯಲ್ಲಿ ಹೇಳಿದೆ. ಅಲ್ಲಿ ಬ್ರಾಹ್ಮಣ ಅಂದರೆ ಬ್ರಹ್ಮಜಾನತಿ, ಭಗವತ್ ತತ್ವವನ್ನು, ಧರ್ಮದ ಎಲ್ಲ ರಹಸ್ಯವನ್ನು ತಿಳಿದವನು ಬ್ರಾಹ್ಮಣ. ಅವನ ಕೈಯಲ್ಲಿ ಯಾವಾಗಲೂ ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳ ಗ್ರಂಥ ಇರ್ತದೆ. ಮೊದಲೆಲ್ಲ ಬ್ರಾಹ್ಮಣನನ್ನು ಹೇಗೆ ಗುರುತಿಸುವುದಂದರೆ ಅವನ ಕೈಯಲ್ಲಿ ಗ್ರಂಥ ಇದ್ದವ, ಒಂದು ಪೋಟ್ಲಿ ಇರ್ತದೆ ಅವನ ಕೈಯಲ್ಲಿ, ನೋಡಿರ್ಬೋದು ಫೋಟೋ, ಒಂದು ಪೋಟ್ಲಿ ಅವನ ಕೈಯಲ್ಲಿ ಇರ್ತದೆ, ಗ್ರಂಥ ಇರ್ತದೆ. ಅವನು ರಕ್ಷಣೆ ಆಗಬೇಕು. ಯಾಕೆಂದರೆ ಧರ್ಮಗ್ರಂಥ ಇಲ್ಲದೆ ಧರ್ಮ ಯಾವತ್ತೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೆಚ್ಚಿನ ನಮಗೆ ಸಮಸ್ಯೆ ಏನಂದರೆ, ನಮಗೆ ಧರ್ಮಗ್ರಂಥದ ಬಗ್ಗೆ ಗೊತ್ತಿಲ್ಲ, ಭಗವದ್ಗೀತೆಯ ಬಗ್ಗೆನೇ ಗೊತ್ತಿಲ್ಲ, ಮಹಾಭಾರತದ ಬಗ್ಗೆ ಗೊತ್ತಿಲ್ಲ, ರಾಮಾಯಣದ ಬಗ್ಗೆ ಗೊತ್ತಿಲ್ಲ. ಹೆಚ್ಚಿನವರು ಓದಿಲ್ಲ, ಅದೇ ಸಮಸ್ಯೆ ನಮಗೆ. ಆ ಧರ್ಮದ ಬಗ್ಗೆ, ಧರ್ಮಗ್ರಂಥಗಳನ್ನೇ ನಾವು ಅಸಾಧ್ಯ ಮಾಡಿದ್ದೇವೆ. ಎರಡನೇದು ವಿಪ್ರ ಬಿಟ್ಟರೆ ಧೇನು. ಧೇನು ಅಂದರೆ ಗೋವು. ಗೋವನ್ನು ಅಸಾಧ್ಯ ಮಾಡಿದ್ದೇವೆ ನಾವು. ನಾನೀಗ ಹೇಳಿದೆ ಒಂದು ಶ್ಲೋಕ, ಯಾಧೇನು ಅಂದರೆ ಯಾ ಆರಾಧ್ಯ ವಿಧಿ ವಿಷ್ಣು ರುದ್ರಮಣಿ ವೀರ್ಯ ವಿಶ್ವವಂದ್ಯಾರ್ಚನ. ನಾವೆಲ್ಲ ಒಂದು ಪ್ರಶ್ನೆ ಮಾಡಬೇಕು, ಗೋವಿನಲ್ಲಿ ಯಾಕೆ 33 ಕೋಟಿ ದೇವತೆಗಳು ವಾಸವಾಗಿದ್ದಾರೆ? ಹೌದಾ? ನೀವು ಚಿತ್ರವನ್ನು ನೋಡಿರ್ಬೋದು, 33 ಕೋಟಿ ದೇವತೆಗಳು ಗೋವಿನಲ್ಲಿ ವಾಸವಾಗಿದ್ದಾರೆ. ಯಾಕೆ? ಬೇರೆ ಕಡೆಯಲ್ಲಿ ಸ್ಥಾನ ಇಲ್ಲ. ಶಾಸ್ತ್ರ ಹೇಳ್ತದೆ, ನೀವು ಗೋವಿನ ದರ್ಶನ, ಗೋವಿನ ಮಾತಾಡೋದು, ಗೋವಿನ ಬಗ್ಗೆ ಮಾತಾಡೋದು, ಅದು ಶ್ರವಣ, ಕೀರ್ತನ ಮತ್ತು ದರ್ಶನ, ಇದೆಲ್ಲ ಪುಣ್ಯ ಅಂತ, ಭಾಗ್ಯ ಅಂತ. ಗೋವನ್ನು ನೋಡಿದ ಕೂಡಲೇ ಯಾರು 3 ಸುತ್ತು ಪ್ರದಕ್ಷಿಣೆ ಬರ್ತಾರೆ, ಆ 8 ಸುತ್ತು ಪ್ರದಕ್ಷಿಣೆ ಬರ್ತಾರೆ, ಅವರ ಕೋಟಿ ಜನ್ಮದ ಪಾಪನಾಶ ಆಗ್ತದೆ. ಯಾಕೆಂದರೆ ಎಲ್ಲ ದೇವತೆಗಳು ಅದರಲ್ಲಿ. ಚಲ್ತಾ ಪಿರ್ತ ದೇವಾಲಯ ಅಂದರೆ ನಡೆದಾಡುವಂಥ ದೇವಾಲಯ ಯಾವುದು? ಗೋ. ನಡೆದಾಡುವಂಥ ಔಷಧಾಲಯ. ಎಲ್ಲ ಔಷಧಗಳು, ಈಗ ಹೇಳಿದರು ಡಾಕ್ಟರ್ ಡಿ ಪಿ ರಮೇಶ್ ಅವರು ಕೆಲವು ರೋಗಗಳಿಗೆ ಮದ್ದನ್ನು ಕೊಡ್ತಾರೆ. ಗೋವು ಆಯುರ್ವೇದದಿಂದ ಗೋವಿನ ಗೋಮೂತ್ರ ಗೋಮಯ ತೆಗೆದರೆ ಆಯುರ್ವೇದ 0. ಯಾಕೆಂದರೆ ಎಲ್ಲ ದೊಡ್ಡ ವಿಷಗಳನ್ನು ಶೋಧನೆ ಮಾಡುವುದು ತುಪ್ಪ ಅಥವಾ ಗೋಮೂತ್ರದಿಂದ ಅಥವಾ ಗೋಮಯದಿಂದ. ಇದು ಆಯುರ್ವೇದದ ಇದು. ಯಾರಾದರೂ ಡಾಕ್ಟರ್ ಇದ್ದರೆ ಗೊತ್ತಾಗ್ತದೆ. ಡಾಕ್ಟ್ರು ಹೇಳುವುದೇ ಇದನ್ನು ಹಾಲಿನಿಂದ ಔಷಧಿ ತಗೊಳ್ಳಿ ಅಥವಾ ತುಪ್ಪದಿಂದ ತೆಗೊಳ್ಳಿ, ಹೌದಲ್ಲ, ಅಥವಾ ಗೋಮೂತ್ರದಿಂದ ತೆಗೊಳ್ಳಿ.
ನಡೆದಾಡುವ ಔಷಧಾಲಯ, ನಡೆದಾಡುವ ದೇವಾಲಯ ಅಂತ ಆ ಗೋವು ಇವತ್ತು ನಾವು ಅಸಾಧ್ಯ ಮಾಡಿದ್ವಿ. ಗೋವನ್ನು ಯಾರು ಕ್ಯಾರ್ ಮಾಡ್ತಾ ಇಲ್ಲ. ವಿಪ್ರ, ದೇವರು, ಸುರ. ಸುರ ಅಂದರೆ ದೇವತೆಗಳಿಗೆ ಟ್ಯಾಕ್ಸ್ ಆಗ್ತಾ ಇದ್ದೇವೆ ನಾವು. ಎಲ್ಲ ದೇವಸ್ಥಾನಗಳು ಬಹುಶಃ ಎಂಡೋಮೆಂಟ್ ಕಂಟ್ರಲ್ಲಿ, ಹೌದಲ್ಲ? ಒಬ್ಬ ವಿದೇಶಿ ಹೇಳ್ತಾನೆ, ಭಾರತದಲ್ಲಿ ಧರ್ಮಕ್ಕೆ ಏನಾದರೂ, ಅವರು ಧರ್ಮದ ಮೇಲೆ ಏನೋ ಹಾನಿ ಆದರೂ ಮಾತಾಡ್ತಾರೆ. ಮೊನ್ನೆ ಕೆಚ್ಚಲು ಕಡಿದ್ರು ಯಾರು ಮಾತಾಡ್ತಾ ಇಲ್ಲ ಅಲ್ಲ, ಯಾವ ಒಬ್ಬನು ಹೇಳಿಲ್ಲ. ಪೇಜಾವರ ಸ್ವಾಮೀಜಿಯವರು ಹೇಳಿದರು ವಿಷ್ಣು ಸಹಸ್ರನಾಮ ಮಾಡಿ, ಅದು ಒಳ್ಳೆಯ ವಿಷಯ. ಯಾಕೆಂದರೆ ನಮಗೆ ಬೇರೆ ಏನು ದಾರಿ ಇಲ್ಲ, ಇನ್ನು ಭಗವಂತನ ಹತ್ರನೇ ಪ್ರಾರ್ಥನೆ, ಭಗವಂತನೇ ಅದನ್ನು ಸರಿ ಮಾಡಬೇಕು, ಬೇರೆ ಯಾರು ಸಾಧ್ಯ ಇಲ್ಲ. ದೇವತೆಗಳನ್ನು ಬಂದು ಮಾಡಬೇಕು. ಇನ್ನೊಂದು ಸಂತ, ನಾಲ್ಕನೇದು ಸಂತ. ಆ ಸಂತರನ್ನು ನಾವು ನಿಗದಿತ, ಸಾಧು ಸಂತರನ್ನು ಇವತ್ತು ಒಂಥರ ಅಸಾಧ್ಯವಾಗಿ ಕಾಣ್ತದೆ. ಸಂತರು ಎಲ್ಲ ಸಂತರಲ್ಲ, ಒಳ್ಳೆಯ ಸಂತರುಗಳನ್ನೆಲ್ಲ ನಾವು ಅಸಾಧ್ಯ ಮಾಡಿ, ಸಂತರ ಕೈಯಿಂದ ಕೇಳಲಿಕ್ಕೆ. ಸಂತರಿಗೆ ಒಂದು ಹೆಸರು ಹೇಳ್ತಾರೆ, ಏನು ಗೊತ್ತುಂಟ? ಈಗ ಕುಂಭಮೇಳಕ್ಕೆ ಎಲ್ಲರೂ ಹೋಗ್ತಾರೆ, ಯಾಕೆ ಹೋಗುವುದಲ್ಲಿ? ಸಾಧು ಸಂತರನ್ನು ನೋಡಲಿಕ್ಕೆ. ಅವರಿಗೆ ಹೆಸರು ಏನಂದರೆ ತೀರ್ಥ, ತೀರ್ಥಿಕರುವಂತೆ ತೀರ್ಥ. ಸಂತರನ್ನು ನೋಡಿದ ಕೂಡಲೇ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಶಕ್ತಿ, ಫಲ ಇದೆ ಅಂತ ಸಂತರನ್ನು ನಾವು ನೆಗ್ಲೆಕ್ಟ್ ಮಾಡಿ. ಭಗವಂತ ಅದಕ್ಕೋಸ್ಕರನೇ ಅವತಾರ ಮಾಡುವುದು. 4 ಜನರು, ಈ 4 ಜನರು ರಕ್ಷಣೆ ಆದರೆ ಧರ್ಮ ರಕ್ಷಣೆ ಆಗ್ತದೆ. ಅದರಲ್ಲಿ ಒಮ್ಮೆ ಪೇಜಾವರ ಸ್ವಾಮೀಜಿಗಳು 2006ರಲ್ಲಿ ತಿರುಪತಿಯಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು. ಅದರಲ್ಲಿ ಪೇಜಾವರ ದೊಡ್ಡ ಶ್ರೀಗಳು ಆಗಿದ್ದರು. ಅವರ ಒಂದು ಉದ್ಘಾಟನೆಗೆ ಅವರು ಬಂದಿದ್ದರು. ಈ ದಾಸನಿಗೂ ಅಲ್ಲಿ ಒಂದು ಭಾಗ್ಯ ಸಿಕ್ಕಿತ್ತು. ಆಗ ಅಲ್ಲಿ ಅವರು ಹೇಳ್ತಾರೆ, ಈ 4ರಲ್ಲಿ ಯಾವುದನ್ನು ರಕ್ಷಣೆ ಮಾಡಿದರೂ ತೊಂದರೆ ಇಲ್ಲ, ಆದರೆ ಗೋವನ್ನು ರಕ್ಷಣೆ ಮಾಡಿದರೆ ಎಲ್ಲವೂ ರಕ್ಷಣೆ ಆಗಲ್ಲ. ಯಾಕೆಂದರೆ ಗೋವೇ, ಈಗ ಇವರು ಹೇಳಿದ್ರು ಸತ್ಯನಾರಾಯಣ, ಗೋವೇ ಎಲ್ಲದಕ್ಕೂ ಆಧಾರ, ಮೂಲ. ಭಾಗವತದ 10ಮ ಸ್ಕಂದದಲ್ಲಿ ಭೂಮಿ ದೇವಿಯು, ಭೂತಾಯಿಯು ಗೋವಿನ ರೂಪ ತಳೆದು ದೇವತೆಗಳ ಹೋಗ್ತಾರೆ. ನನ್ನ ಶರೀರದಲ್ಲಿ ಭೂಮಿಯಲ್ಲಿ ತುಂಬ ಸಮಸ್ಯೆ ಇದೆ, ದುಷ್ಟ ರಾಕ್ಷಸರ ಪ್ರವೃತ್ತಿ ಜಾಸ್ತಿ ಆಗಿ, ದುಷ್ಟ ಹಠಾಸ ಜಾಸ್ತಿ ಆಗ್ತಾ ಇದೆ, ನೀವೆಲ್ಲ ರಕ್ಷಣೆ ಮಾಡಬೇಕಂತ ದೇವತೆಗಳ ಹತ್ರ ಹೋದರು. ದೇವತೆಗಳು ಬ್ರಹ್ಮನ ಹತ್ರ ಹೋದರು. ಬ್ರಹ್ಮನ ಸೇರಿ ಕ್ಷೀರಸಾಗರದಲ್ಲಿ ಭಗವಂತ ವಿಷ್ಣುವಿನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ವಿಷ್ಣು ಹೇಳ್ತಾನೆ, ನಾವು ಬರ್ತೇನೆ ಸ್ವಲ್ಪ ಸಮಯದಲ್ಲಿ, ನೀವೆಲ್ಲ ದೇವತೆಗಳು ಯದುವಂಶಿಯಲ್ಲಿ ಅವತಾರ ತಾಲಿ ಅಂತ ಹೇಳ್ತಾರೆ. ಇದು ಕಥೆ ಗೊತ್ತುಂಟು, ಹೇಳ್ರಿ, ಗೊತ್ತುಂಟಲ್ಲ, ಓದಿದ್ದೀವಿ. ಅದರ ನಂತರ ಸ್ವಲ್ಪ ಸಮಯದಲ್ಲಿ ನೋಡಿ, ಗೋವು ಭೂತಾಯಿಯು ಗೋವಿನ ರೂಪದಲ್ಲಿ, ಇದು ಭಾಗವತದಲ್ಲಿ ಸ್ಪಷ್ಟ ಇದೆ, ಗೋವಿನ ರೂಪದಲ್ಲಿ ಹೋಗ್ತದೆ ಅಲ್ವಾ? ಭಗವಂತ ಅವತಾರ ಆಗ್ತಾನೆ. ಎಲ್ಲಿ ಅವತಾರ ಆದದ್ದು? ಭಗವಂತನ ಅವತಾರ ಎಲ್ಲಿ ಆಗ? ಕೃಷ್ಣನ ಜಯದಲ್ಲಿ. ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ, ಧರ್ಮದ ಗ್ಲಾನಿಯಾದಾಗ ಅವನು ಯುಗ ಯುಗದಲ್ಲಿ ಅವತಾರ ತಗೊಳ್ತಾನೆ ಅಂತ ಹೇಳ್ತಾನೆ. ಈಗ ಭಗವಂತ ಅವತಾರ ಎತ್ತಿದ್ದು ಜೈಲಲ್ಲಿ, ಕಂಸನ ಕಾರಾಗೃಹದಲ್ಲಿ, ಎಲ್ರಿಗೂ ಗೊತ್ತು ಅಲ್ವಾ? ಅವತಾರ ಎತ್ತಿ ಓಡಿದ್ದು ಎಲ್ಲಿಗೆ? ಎಲ್ಲಿಗೆ ಓಡಿದ್ದು? ಅವರೇ ಕೃಷ್ಣಾಷ್ಟಮಿ ಆಚರಣೆ ಮಾಡ್ತೀರಲ್ಲ, ಮರುದಿವಸ ಏನೇ ಹೇಳ್ತೀರಿ? ಗೋಕುಲೋತ್ಸವ ಅಂತ ಹೇಳ್ತೇವೆ, ಅಥವಾ ವಿಟ್ಲಪಿಂಡಿ ಅಂತ ಹೇಳ್ತೇವೆ ಅಲ್ವಾ? ಭಗವಂತ ಓಡಿದ್ದು ಗೋಕುಲಕ್ಕೆ. ಯಾಕೆಪ್ಪ? ಅವ ಬಂದದ್ದು ಭೂಭಾರ ಹರಣಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ. ಗೋಕುಲಕ್ಕೆ ಯಾಕೆ ಓಡಿ? ಗೋಕುಲಕ್ಕೆ ಓಡಿ ತುಂಬ ಲೀಲೆಗಳನ್ನು ಮಾಡ್ತಾನೆ. ಯಾರೊಟ್ಟಿಗೆ? ಗೋಗಳು. ಯಾಕೆಂದರೆ ಗೋವುಗಳು ಉಳಿದ್ರೆ ಧರ್ಮ ಉಳಿಯುತ್ತದೆ. ಮೊದಲು ರಕ್ಷಣೆ ಆಗಬೇಕಿತ್ತು ಗೋವುಗಳದ್ದು. ಇಲ್ಲದ್ರೆ ತಂದೆ ತಾಯಿಯನ್ನು ಜೈಲಿನಿಂದ ಫಸ್ಟ್ ಬಿಡಿಸಬೇಕಿತ್ತು. ಅವ ಬಿಡಿಸಲಿಲ್ಲ, ಅವರು ಹಾಗೆ ಇದ್ದಾನೆ. ಇವ ಓಡಿದ್ದು ಗೋಕುಲಕ್ಕೆ. ಗೋಕುಲಕ್ಕೆ ಹೋಗಿ ಫಸ್ಟ್ ಲೀಲೆ, ಮೊದಲನೇ ಲೀಲೆ ಮಾಡಿದ್ದು ಭಗವಂತನ ಮರುದಿವಸ. ಹುಟ್ಟಿದ ಮರುದಿವಸದಲ್ಲೇನು? ತುಪ್ಪ, ಮೊಸರು, ಹಾಲು, ಬೆಣ್ಣೆ, ಮಜ್ಜಿಗೆ ಎಲ್ಲ ಎರಚಾಡಿದ್ರು. ಅದಕ್ಕೆ ವಿಟ್ಲಪಿಂಡಿ ಅಂತ ಅಲ್ವಾ? ಇಲ್ಲಿ ನಂದೋತ್ಸವ ಮಾಡ್ತೀರಾ, ಮೊಸರು ಕುಡಿಕೆ ಅಂತ ಮಾಡ್ತೀರಲ್ಲ, ಅದು ಭಾಗವತದಲ್ಲಿ ಇದೆ.
ಕಡಿಮೆಯಾ? ತಿರ್ಸಿ ಕಡಿಮೆ ಎಲ್ಲ ಗೋಪಾಲಕರೆಲ್ಲ ಅದನ್ನು ಮಾಡ್ತಾರೆ. ಎಲ್ಲ ಗೋಪಿಕಾ ಸ್ತ್ರೀಯರು ತುಂಬ ಬೆನ್ನು, ಯಾಕೆಂದರೆ ಭಗವಂತನ ಮನೆಯಲ್ಲಿ 9 ಲಕ್ಷ ದನ ಇತ್ತು. ಬೇರೆ ಬೇರೆ ಗೋಪಾಲಕರಲ್ಲಿ ಬೇರೆ ಬೇರೆ ದನ ಇತ್ತು. ಅಷ್ಟು ದನಗಳ ಆ ವಸ್ತುಗಳನ್ನು ತಂದು ಒಬ್ಬರ ಮೇಲೆ ಒಬ್ಬರು ಎರಚಾಡಿ ಆಟ ಆಡಿ ಗೋಕುಲೋತ್ಸವ, ನಂದ ಗೋಕುಲೋತ್ಸವ ಅಂತ ಹೇಳಿ. ಅದರ ನಂತರ ಭಗವಂತ ಯಾರನ್ನು ಕೊಂದದ್ದು? ಹುಟ್ಟಿದೇಳು ದಿವಸದಲ್ಲಿ ಯಾರನ್ನು? ಪೂತನಿಯನ್ನು ಕೊಂದದ್ದು. ಪೂತನಿಯನ್ನು ಕೊಂದು, ಯಾಕೆ ಕೊಂದದ್ದು ಪೂತನಿಯನ್ನು? ಅವಳೇನು ಮಾಡಿದ್ರು? ಹಾಲಿಗೆ ವಿಷ ಹಾಕಿ ಕೊಟ್ಟು. ಈಗ ಇವರು ಹೇಳಿದರು, ಜರ್ಸಿ ದನ ನಾವು ಕ್ಷೀರಕ್ರಾಂತಿ ಅಂತ ಮಾಡಿದರು, ವೈಟ್ ರೆವಲ್ಯೂಷನ್ ಅಲ್ವಾ? ಗ್ರೀನ್ ರೆವಲ್ಯೂಷನ್ ಆಗಿ ಭೂಮಿ ಹೋಯಿತು, ವೈಟ್ ರೆವಲ್ಯೂಷನ್ ಆಗಿದ್ದು. ಅದರಲ್ಲಿ ಒಂದು ದೊಡ್ಡ ಷಡ್ಯಂತರ ಇದೆ. ಏನಂದರೆ, ನಮ್ಮ ದೇಶದಲ್ಲಿ ಈಗ ಜರ್ಸಿ ದನ ಹೆಚ್ಚಂದರೆ ಎಷ್ಟು ಹಾಲು ಕೊಡ್ಬೋದು? 20 ಲೀಟ್ರ್ ಕೊಡ್ಬೋದು. 20 ಲೀಟ್ರ್ ಕೊಡ್ಬೋದು ಒಮ್ಮೆ. ಆ 20 ಲೀಟ್ರಿಗಿಂತ ಜಾಸ್ತಿ ಹಾಲು ಕೊಡುವ ದನ ನಮ್ಮ ದೇಶದಲ್ಲಿ ಇಲ್ವಾ? ಇತ್ತು. ಇದು ಇತ್ತು, ಏನು, ಗೀರ್ ಇದೆ, ಸಾಹಿವಾಲ್ ಇದೆ, ರಾಟಿ ಇದೆ, ಸಿಂಧಿ ಇದೆ. ಇಂಥ ದನಗಳು 25-30 ಲೀಟ್ರ್ ಅಲ್ವ ಅಲ್ವಾ? ಮಠದಲ್ಲಿ ತುಂಬ ಇಲ್ವಾ? ಅಷ್ಟು ದನಗಳು ಇಲ್ಲಿ ಇತ್ತು. ಯಾಕೆ ನಾವು ವಿದೇಶದಿಂದ ತಂದು? ನಮಗೆ ಗೊತ್ತಾಗಲಿಲ್ಲ ಅದು ಅಲ್ಲಿಂದ ಯಾಕೆ ಬಂತಿಲ್ಲ ದನ. ಯಾಕೆಂದರೆ ಆ ವಿಷದ ಹಾಲನ್ನು ನೀವು ಬೇಕಾದರೆ ಡೆವಿಲ್ ಇನ್ ಮಿಲ್ಕ್ ಅಂತ, ಡೆವಿಲ್ ಇನ್ ಮಿಲ್ಕ್ ಅಂತ ಪುಸ್ತಕ ಗೊತ್ತುಂಟ ನಿಮಗೆ? ಒಬ್ಬ ವಿದೇಶಿ ಸೈಂಟಿಸ್ಟ್, ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಬರೆದಂಥ ಪುಸ್ತಕ. A1 A2 ಮಿಲ್ಕ್ ಬಗ್ಗೆ ಅದರಲ್ಲಿ ಬರೆದಿದ್ದಾನೆ. ರಾಕ್ಷಸನು ಹಾಲಿನಲ್ಲಿ ಎಂಬ ಪುಸ್ತಕವನ್ನು ಬರೆದಿದ್ದಾನೆ. ಅದನ್ನು ಓದಿ, ಗೂಗಲಲ್ಲಿ ಇರ್ಬೋದು. ಡೆವಿಲ್ ಇನ್ ಮಿಲ್ಕ್ ಅಂತ, A1 A2 ಮಿಲ್ಕ್ ಅಂತ ಬರೆದಿದ್ದಾನೆ. ಅದರಲ್ಲಿ ಅವ ಹೇಳ್ತಾನೆ, ಯಾವ ವ್ಯಕ್ತಿ ಜರ್ಸಿ ದನದ ಹಾಲು, ಯಾಕೆಂದರೆ ಜರ್ಸಿ ದನವನ್ನು ಅದು ಮ್ಯಾನ್ ಮೇಡ್, ಗಾಡ್ ಮೇಡ್ ಅಲ್ಲ, ಸೈಂಟಿಸ್ಟ್ಗಳ ರಿಸರ್ಚಲ್ಲಿ ಮಾಡಿದಂಥ ಒಂದು ದನ, ಹಾಲಿಗೆ ಮತ್ತು ಮಾಂಸಕ್ಕೆ ಮಾಡಿದಂಥ ದನ. ಅದರ ಹಾಲನ್ನು ಕುಡಿದಂಥ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನವರಿಗೆ ಶುಗರ್ ಪೇಷಂಟ್ ಮತ್ತು BP, ಕ್ಯಾನ್ಸರ್ ಇತ್ಯಾದಿ ರೋಗಗಳು ಬರಲಿಕ್ಕೆ ಶುರುವಾಯಿತು. ಯಾಕೆಂದರೆ ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಕಂಟ್ರಿ ಯಾವುದು? ಆಸ್ಟ್ರೇಲಿಯಾ. ಅಲ್ಲಿಯೇ ಈ ರೋಗಗಳು ಬಂದಾಗ ಅವ ರಿಸರ್ಚ್ ಮಾಡಲಿಕ್ಕೆ ಶುರು, ವೆಟನರಿ ಡಾಕ್ಟರ್ ಅವ. ಆ ರಿಸರ್ಚ್ ಮಾಡಿ ಆ ಪುಸ್ತಕವನ್ನು ಬರೆದವ. ಅದನ್ನು ನಿಮಗೆ ಗೊತ್ತೇ ಇಲ್ಲ. ಈಗ ಭಾರತದಲ್ಲಿ ಶುರುವಾಗಿದೆ. ಜರ್ಸಿ ದನದ ಹಾಲನ್ನು ಯಾರು ಕುಡಿತಾರೆ ಅವರಿಗೆ ರೋಗ, ಕ್ಯಾನ್ಸರ್ ಇತ್ಯಾದಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ನೋಡಲಿಲ್ಲ. ಭಗವಂತ ಆಗಲೇ ಕೊಂದ ಯಾರನ್ನು? ಪೂತನಿಯನ್ನು. ಬೇಡದ ವಿಷ, ಹಾಲಿನಲ್ಲಿ ವಿಷ ಹಾಕಿದರೆ ಎಲ್ಲರೂ ಸಾಯ್ತಾರೆ, ಅದಕ್ಕೋಸ್ಕರ ಇನ್ನನ್ನು ಈಗಲೇ ಖತಮ್ ಮಾಡುವಂತ ಅವನನ್ನು ಕೊಂದ ನಂತರ ಗೋಮಯದಲ್ಲಿ ಸ್ನಾನ ಮಾಡಿದ, ಗೋಮೂತ್ರದಲ್ಲಿ ಸ್ನಾನ ಮಾಡಿದಂಥ ಭಾಗವತದಲ್ಲಿ. ಗೋಮಯ ಗೋಮೂತ್ರದಲ್ಲಿ ಭಗವಂತನನ್ನು ಸ್ನಾನ ಮಾಡಿದರು. ಯಾವ ಭಗವಂತನನ್ನು ಎಲ್ಲರೂ ಪೂಜೆ ಮಾಡ್ತಾರೆ, ಅವನ ನಾಮಸ್ಮರಣೆಯಿಂದ ನಾವೆಲ್ಲರೂ ಶುದ್ಧ ಆಗ್ತೇವೆ, ಅಂಥ ಭಗವಂತನನ್ನು ಗೋಮೂತ್ರ ಗೋಮಯದಿಂದ ಶುದ್ಧ ಮಾಡಿ. ಆ ಗೋವು ಎಷ್ಟು ಪವಿತ್ರ ಇರ್ಬೋದು. ಮುಂದಕ್ಕೆ ತುಂಬ ಲೀಲೆಗಳಾಗ್ತವೆ. ಭಗವಂತ ಮಣ್ಣನ್ನು ತಿಂದು ತೋರಿಸಿದ, ಬ್ರಹ್ಮಾಂಡವನ್ನು ತೋರಿಸಿದ. ಯಾಕೆ ತೋರಿಸಿದ? ಯಾಕೆಂದರೆ ಬ್ರಹ್ಮಾಂಡದ ಪಾಲನೆ, ರಕ್ಷಣೆ ಆಗಬೇಕಾದ್ರೆ ಗೋಧೂಳಿ ಮಿಶ್ರಿತವಾದಂಥ ಮಣ್ಣು ಏನಿದೆ, ಗೋವಿನ, ಅಲ್ಲಿ ಅಷ್ಟು ಗೋಗಳಿತ್ತಲ್ವ, ಆ ಗೋಮಯ ಗೋಮೂತ್ರ ಬಿದ್ದಂಥ ಮಣ್ಣನ್ನು ಭಗವಂತ ತಿಂದು ಬ್ರಹ್ಮಾಂಡವನ್ನು ತೋರಿಸಿದ. ಅದರ ಅರ್ಥ ಏನಂತ ಆಚಾರ್ಯರೆಲ್ಲ ಹೇಳ್ತಾರೆ. ಯಾಕೆಂದರೆ ಭಗವಂತನ ಒಳಗಡೆ 14 ಲೋಕಗಳು, ಸಮಸ್ತ ಅನಂತ ಕೋಟಿ ಬ್ರಹ್ಮಾಂಡ ಇದೆ. ಅದರ ಪಾಲನೆ ಪೋಷಣೆ ಯಾವುದರಲ್ಲಿ ಆಗೋದು? ಗೋವಿನಿಂದ. ಅದರಿಂದ ಆ ಗೋ ರಕ್ಷಣೆ ತುಂಬ ಮುಖ್ಯ. ಅದರ ನಂತರ ಗೋವರ್ಧನ ಗಿರಿಯನ್ನು ಎತ್ತಿದ ಭಗವಂತ. ತುಂಬ ಲೀಲೆಗಳನ್ನು ಮಾಡಿದ ಭಗವಂತನ. ಗೋವರ್ಧನ ಲೀಲೆಯಲ್ಲಿ ಯಾಕೆ ಗೋವರ್ಧನವನ್ನು ಎತ್ತಿದವ? ಇಂದ್ರ ಮಲೆ ಬರಿಸ್ತಾನೆ ಅಲ್ವಾ? ಕತೆ ಗೊತ್ತಿರ್ಬೋದು ಸ್ವಲ್ಪ. ಇಂದ್ರ ಮಲೆ ಬರೆಸಿದ್ದ. ಇಂದ್ರ ಯಾಕೆ ಮಲೆ ಬರೆಸಿದ್ದ? ಇಂದ್ರನ ಪೂಜೆಯನ್ನು ಗೋಪಾಲಕರಲ್ಲಿ, ಗೋಕುಲವಾಸಿಗಳು ಇಂದ್ರ ಪೂಜೆ ವರ್ಷ ಮಾಡ್ತಾ ಇದ್ರು. ಭಗವಂತ ಇಂದ್ರ ಪೂಜೆ ಬೇಡ, ನೀವು ಯಾವುದನ್ನು ಮಾಡಬೇಕು? ನಮ್ಮನ್ನೆಲ್ಲ ಪಾಲನೆ ಪೋಷಣೆ ಮಾಡುವಂಥ ಗೋವುಗಳು, ಆ ಗೋವುಗಳಿಗೂ ಪಾಲನೆ ಪೋಷಣೆ ಮಾಡುವಂಥ ಗೋವರ್ಧನಗಿರಿ, ಅದರ ಪೂಜೆಯನ್ನು ಮಾಡುವ. ನೀವೇನೆಲ್ಲ ತಯಾರಿ ಮಾಡಿದಿರಿ ಹಬ್ಬದ ಊಟಗಳು, ಅದನ್ನೆಲ್ಲ ತಂದು ಗೋವರ್ಧನಗಿರಿ ಭಾಗವತದಲ್ಲಿದೆ. ಅಲ್ಲಿ
ಇಡ್ತಾರೆ. ಗೋವರ್ಧನ ತಿಂತಾನೆ, ಇಂದ್ರನಿಗೆ ಕೋಪ ಬರ್ತದೆ. 7 ದಿವಸ ರಾತ್ರಿ ಹಗಲು ಮಲೆ ಬರಿಸ್ತಾನೆ. ಭಗವಂತ ತನ್ನ ಕಿರುಬೆರಳಲ್ಲಿ ಗೋವರ್ಧನವನ್ನು ಎತ್ತಿದ. ಹೇಗೆ ತೋರಿಸಿಕೊಟ್ಟ ಗೋವರ್ಧನ ಪೂಜೆ ಮುಖ್ಯ. ಇಂದ್ರನ ಗರ್ವಭಂಗ ಮಾಡಿದ. ಇಂದ್ರನಿಗೂ ಗೊತ್ತಾಯಿತು. ಇಂದ್ರನಿಗೆ ಮತ್ತೆ ಬೇಸರ ಆಯಿತು, ಇನ್ನು ಭಗವಂತ ಕೋಪ ಬರ್ತದೆ ಅಂತ ಹೇಳುವಾಗ ಏನು ಮಾಡಿದವ, ಅವ ತಂದದ್ದು ಗೋಲೋಕದಿಂದ ಸುರಭಿಯನ್ನು, ಮೊದಲು ಸುರಭಿಯನ್ನು ತಂದು ಭಗವಂತನ ಮುಂದೆ ಇರಿಸಿ ಭಗವಂತ ಶಾಂತ ಆದ. ಸುರಭಿಯನ್ನು ನೋಡಿದ ಕೂಡಲೇ ಮತ್ತೆ ಇಂದ್ರ ಬರ್ತಾನೆ. ಈಗಲೂ ಆ ಜಾಗ ಇದೆ, ಗೋವಿಂದ ಕುಂಡ ಅಂತ ವೃಂದಾವನದಲ್ಲಿ ಇದೆ. ಎಲ್ಲಿ ಇಂದ್ರನ ಭೇಟಿ ಮೊದಲು ಭಗವಂತನಿಗೆ, ಅದು ಗೋವರ್ಧನದಲ್ಲಿ. ಅಂತ ಲೀಲೆಗಳನ್ನು ಮಾಡಿದ. ಭಗವಂತನ ಹೆಸರು ಕೃಷ್ಣ ಎಂಬ ಹೆಸರನ್ನು ಇಟ್ಟದ್ದು ಯಾರು? ಯಾವ ಆಚಾರ? ಇವರು ಹೇಳಿದರು, ಈಗ ಸನಾತನ ಧರ್ಮ ಯಾರಿಂದಲೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಸನಾತನವಾದ. ಆ ಸನಾತನ ಧರ್ಮದಲ್ಲಿ ನಾವು ಎಷ್ಟೋ ಪುಣ್ಯ ಮಾಡಿ ಹುಟ್ಟಿದ್ದೇವೆ, ನಮ್ಮಿಂದಲೇ ನಾಶ ಆಗಲಿಕ್ಕೆ ಸಾಧ್ಯ. ನೀವೆಲ್ಲರೂ ಶಾಸ್ತ್ರವನ್ನು ಅಧ್ಯಯನ ಮಾಡಿ. ಭಗವಂತನ ಆ ಹೆಸರಿಟ್ಟದ್ದು ಗರ್ಗಾಚಾರ್ಯರು, ಅವರಿಟ್ಟದ್ದು ಗೋಶಾಲೆಯಲ್ಲಿ. ಭಗವಂತನಿಗೆ ಹೆಸರಿಟ್ಟದ್ದು ಸಹ ಗೋಶಾಲೆ, ಹೌದಲ್ವ? ಗೋಶಾಲೆಯಲ್ಲಿ ಇಟ್ಟ ಹೆಸರಿಟ್ಟದ್ದು, ಭಗವಂತನ ಹೆಸರು ಸಹ ಗೋಶಾಲೆ. ಭಗವಂತ ಕಾಲಲ್ಲಿ ಗೋವುಗಳ ಹಿಂದೆ ಹೋದ. ಅಷ್ಟು ಮಹತ್ವವನ್ನು ಕೊಟ್ಟರು. ಭಗವಂತ ಬಂದದ್ದು ಯಾವುದಕ್ಕೆ? ಧರ್ಮದ ರಕ್ಷಣೆಗೋಸ್ಕರ. ಮಾಡಿದ್ದೇನು? ಗೋವಿನ ಸೇವೆ. ಇದನ್ನು ನಾವು ಅರಿಬೇಕು. ಎಷ್ಟು ಗೋವಿಗೆ ಇಂಪಾರ್ಟೆಂಟ್ ಇದೆ, ಎಷ್ಟು ಆ ಮಹತ್ವ ಇದೆ ಗೋವಿಗೋಸ್ಕರ. ನಾವು ಇವತ್ತು ಗೋವನ್ನು ಮರೆತು ಬಿಟ್ಟಿದ್ದೇವೆ. ಆದ್ದರಿಂದ ಈ ಭಾರತದ ಪರಿಸ್ಥಿತಿ ಇದೆ. ಮೆಕಾಲೆ ಸಹ ಇಲ್ಲಿ ಬಂದಾಗ, ಮೆಕಾಲೆ ಅಲ್ಲ, ಹೌದು, ಮೆಕಾಲೆ ಇಲ್ಲಿ ಬಂದಾಗ ಅವ ಹೇಳ್ತಾನೆ, ನಾನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ತಿರುಗಿದ್ದೇನೆ, ಇಲ್ಲಿ ಒಬ್ಬ ಭಿಕ್ಷುಕ ಇಲ್ಲ. ಎಲ್ಲಿ? ಭಾರತದಲ್ಲಿ ಒಬ್ಬ ಭಿಕ್ಷುಕ ಇಲ್ಲ, ಒಬ್ಬ ಕಲ್ಲ ಇಲ್ಲ. ಈ ಎರಡೂ ಒಂದು ದೇಶದಲ್ಲಿ ಇಲ್ಲದಿರಬೇಕಾದ್ರೆ ಆ ದೇಶ ಎಷ್ಟು ಸುದೃಢ ಆಗಿದೆ. ಒಂದು ದೇಶದಲ್ಲಿ ಭಿಕ್ಷೆ ಬೇಡುವ, ಈಗ ಸಿರ್ಸಿ ಪಟ್ಟಣದಲ್ಲಿ ಭಿಕ್ಷುಕ ಇಲ್ಲ ಅಂತ ಹೇಳಿದರೆ ಆ ಪಟ್ಟಣ ಎಷ್ಟು ಸಮೃದ್ಧಿ ಆಗಿರ್ಬೋದು. ಭಿಕ್ಷೆ ಬೇಡುವ ಅಗತ್ಯನಿಲ್ಲ, ಊಟ ಬೇಕಾದಷ್ಟು ಸಿಗ್ತದೆ. ಕಳ್ಳತನ ಮಾಡುವ ಅಗತ್ಯ ಇಲ್ಲ, ಯಾಕಂದರೆ ಅಷ್ಟು ಸಮೃದ್ಧಿ ಆಗಿದೆ. ಎಲ್ಲರೂ ಕಳ್ಳತನ ಮಾಡುವ ಅಗತ್ಯ ಇಲ್ಲ. ಇದು ಮೆಕಲೆ ಅಲ್ವಾ? ಮೆಕಲೆ ಹೇಳಿದ್ದಾನೆ ಈ ಮಾತು. ಈಗಲೂ ಅದಿದೆ. ಈ ದೇಶ ಸುಸಮೃದ್ಧ ಆಗಲಿಕ್ಕೆ ಕಾರಣ ಏನಂತ ಹುಡುಕಿದಾಗ ಅವ 2 ಕಾರಣ. ಯಾವುದದು? ಒಂದು ಧರ್ಮಾಧಾರಿತ ಗುರುಕುಲಾಧಾರಿತ ಶಿಕ್ಷಣ ವ್ಯವಸ್ಥೆ. ಭೋಗಲಕ್ಷ ಶಿಕ್ಷಣ ಅಲ್ಲ. ಇವತ್ತಾಗೆ ಈಗ ಅವರು ಹೇಳ್ತಾ ಇದ್ರು, ನೀವೇ ಹೇಳಿದಲ್ವ, ಕೆಲಸ ಮಾಡಬೇಕು, ಒಬ್ಬರ ಅಡಿಯಾಲಾಗಿ ಕೆಲಸ ಮಾಡಬೇಕು. ನಾವೆಲ್ಲರೂ ಇವತ್ತು ಕೆಲಸದಾಲ ಆಗಿದ್ದೇವೆ. ಮೊದಲು ನಾವು ಕೆಲಸದಾಲಲ್ಲ, ನಮ್ಮಲ್ಲಿ ನಾವೆಲ್ಲರೂ ಇಲ್ಲಿ ಮಾಲೀಕರೇ, ಕೆಲಸದಾಲಲ್ಲ ಭಾರತೀಯರು. ಇವತ್ತು ನಮ್ಮನ್ನು ಇಂಜಿನಿಯರ್, ಡಾಕ್ಟರ್, ಅದು ಇದು ಅಂತ ಹೇಳಿ ನಾವು 12 ಗಂಟೆ ಕೆಲಸ ಮಾಡಬೇಕು, ಕೆಲಸದಾಲ ಆಗ್ತೇವೆ, ಹೌದಲ್ವ? ಇಲ್ಲಿ ಕೆಲಸದಾಲ ಇರಲಿಲ್ಲ. ಇಷ್ಟು ಸುಸಮೃದ್ಧವಾದಂಥ ದೇಶ. ಭೋಗಲಕ್ಷ್ಯ ಅಲ್ಲ, ಮೋಕ್ಷಲಕ್ಷ್ಯ ಶಿಕ್ಷಣ ಇತ್ತು. ಅದನ್ನು ತೆಗೆದರು ಅವರು. ತುಂಬ ಐಡಿಯಾ. ಇನ್ನೊಂದು ಹೇಳ್ತೇನೆವ, ಗೋ ಆಧಾರಿತ ಕೃಷಿ ಪದ್ಧತಿ. ಗೋವನ್ನು ಕೃಷಿಯಿಂದ ತೆಗೆದರು. ಗೋವನ್ನು ಫಸ್ಟ್ ಸ್ವತಂತ್ರ ಕ್ರಾಂತಿ ಆದದ್ದು ಯಾರಿಂದ? ಮಂಗಲ ಪಾಂಡೆ ಅಲ್ವಾ? ಅವಾಗ ಹಿಂದೆ ಮಂಗಲ ಪಾಂಡೆ ಎಂದು. ಮಂಗಲ ಪಾಂಡೆಯವರು ಯಾಕೆ ಕಾರ್ತೂಸಲ್ಲಿ ಗೋವಿನ ಚರ್ಬಿ ಇದೆ ಅಂತ ಅಲ್ಲಿಂದ ಶುರುವಾಯಿತು. ಗೋವಿಗೋಸ್ಕರ ತುಂಬ ಜನ ಮೊದಲಿನಿಂದಲೂ ಹೋರಾಟ ಮಾಡ್ತಾ ಇದ್ದಾರೆ. ಗೋ ಉಳಿಬೇಕು. ನೋಡಿ, ಹೋದ ವರ್ಷ ನಮ್ಮ ಎಷ್ಟೋ 100 ವರ್ಷದ ಒಂದು ಕಳಂಕ ಇತ್ತು, ಅದು ಹೋದ ವರ್ಷಕ್ಕೆ ಸಮಾಪ್ತಿ ಆಯಿತು. ಯಾವುದದು? ಶ್ರೀರಾಮಚಂದ್ರ ಭಗವಾನಕ್ಕೆ ಎಲ್ಲ ನಮ್ಮೆಲ್ಲರ ಆ ಪ್ರಯತ್ನದಿಂದ ಅದೊಂದಾಯಿತು. ಇದು ಒಂದು ಆದರೆ ಉಂಟಲ್ಲ ಭಾರತ ವಿಶ್ವದ, ಯಾವುದದು? ಗೋರಕ್ಷೆ. ರಾಮನ ಅವತಾರ ಆದದ್ದು ಅದಕ್ಕೆ, ಗೋವಿನ ರಕ್ಷಣೆ ಆಗಿದೆ. ಗೋವು ರಕ್ಷಣೆ ಆದರೆ ಎಲ್ಲ ಸರಿ ಆಗ್ತದೆ ಅಂತ ಎಲ್ಲ ಆಚಾರ್ಯರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಕೃಪಾತ್ರಿಜಿ ಮಹಾರಾಜರು ಕ್ಲಿಯರ್ ಹೇಳ್ತಾರೆ. ಅವರು ಎಷ್ಟರ ತನಕ ಗೋವಿನ ರಕ್ತವು ಈ ಭಾರತದ ಭೂಮಿಯ ಮೇಲೆ ಬೀಳ್ತದೆ, ಅಷ್ಟರ ತನಕ ನೀವು ಏನು ಪೂಜೆ, ಜಪ, ತಪ, ನೇಮ, ನಿಯಮ, ಯಜ್ಞ, ಯಾಗ
ಏನೆಲ್ಲ ಮಾಡ್ತೀರಿ ಅದೆಲ್ಲ ವ್ಯರ್ಥ. ನಾನಲ್ಲ ಹೇಳುದು, ಶಾಸ್ತ್ರನೇ ಹೇಳುದು. ನೀವು ಏನೇ ಮಾಡಿಬೇಕಾದ್ರೆ ಗೋವಿನ ರಕ್ತ ಎಷ್ಟರ ತನಕ, ಯಾಕೆಂದರೆ ಭಗವಂತ, ನಾನು ಅದಕ್ಕೆ ಆ ಕಥೆಯನ್ನು ಹೇಳಿ, ಭಗವಂತನೇ ಗೋವನ್ನು ರಕ್ಷಣೆ ಮಾಡಬೇಕಾದ್ರೆ ಶಿವನೇ ಆ ನಂದಿಯನ್ನು, ಈ ವ್ರತದಲ್ಲಿ ಒಂದು ನಂದಿ ಇದೆ ನೋಡಿದ್ದೀರಿ, ಅದಕ್ಕೇನೇ ನಂದಿ, ಅದಕ್ಕೆ ನೀಲ ವೃಷಭ ಅಂತ ಹೆಸರು ಅಲ್ವಾ? ಅದಕ್ಕೆ ನೀಲ, ಅದರ ಮೋಡದ ಹಾಗೆ ನೀಲ ವೃಷಭ ಅಂತ ಹೆಸರು. ಸಾಕ್ಷಾತ್ ಶಿವನೇ ಆ ರೂಪದಲ್ಲಿದ್ದಾನೆ ಅಂತ ಶಾಸ್ತ್ರ ಒಂದು ಕಥೆ ಇದೆ. ಒಮ್ಮೆ ಋಷಿಮುನಿಗಳ ಶಾಪಕ್ಕೆ ಸ್ವಲ್ಪ ಗುರಿಯಾದರು ಶಿವ. ಹೋಗಿ ಗೋಮಾತೆ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಗೋವಿನ ಹೊಟ್ಟೆಗೆ ಅವರು ಹೋಗ್ತಾರೆ ಶಾಂತ ಆಗಲಿಕ್ಕೆ ಆ ಶಾಪವನ್ನು. ಅಲ್ಲಿಂದ ಮತ್ತೆ ಹುಟ್ಟಿದಾಗ ಅವರು ನೀಲ ವೃಷಭನಾಗಿ ಹುಟ್ಟುತ್ತಾರಂತ ಕಥೆ ಇದೆ. ಮತ್ತೆ ಅವರನ್ನು ದೇವತೆಗಳು ಹುಡುಕಿ ಅಲ್ಲಿ ಅಂದಿನಿಂದ ನೀಲ ವೃಷಭ ಅಂತ ಅವನಿಗೆ ಹೆಸರು ಬಂತು. ಅದೇ ವೃಷಭನು ಆ ರಥದಲ್ಲಿ ಇದ್ದಾನೆ. ಭಗವಂತ ಸಾಕ್ಷಾತ್ ಗೋವಿನ ರೂಪದಲ್ಲಿಯೂ ಇದ್ದಾನೆ. ಅದಕ್ಕೋಸ್ಕರ ಗೋವನ್ನು ನಾವು ಎಷ್ಟರ ತನಕ ಉಳಿಸುವುದಿಲ್ವಾ ಅಷ್ಟರ ತನಕ ನಮ್ಮನ್ನು ಯಾರು ಏನು ಮಾಡಿದರೂ ನಾವು ಡೌನ್ ಆಗೇ ಇರಬೇಕಾಗ್ತದೆ. ಈಗ ನಮ್ಮೆಲ್ಲರ ಕರ್ತವ್ಯ, ಮಾತೆಯರು, ಎಲ್ಲ ಗೋಭಕ್ತ ಬಾಂಧವರು ಎಲ್ಲರೂ ಗೋವಿನ ರಕ್ಷಣೆಯನ್ನು ಮಾಡಬೇಕು. ಈಗ ನೆಕ್ಸ್ಟ್ ಕ್ವಶನ್, ಹೇಗೆ ರಕ್ಷಣೆ ಮಾಡುವುದಪ್ಪ? ನಾವೆಲ್ಲ ಸಿಟಿಯಲ್ಲಿದ್ದೇವೆ, ಹೇಗೆ ರಕ್ಷಣೆ ಮಾಡುವುದು? ರಕ್ಷಣೆ ಮಾಡಲಿಕ್ಕೆ ಸುಲಭ ಉಪಾಯ. ಫಸ್ಟ್ ನಿಮಗೆ ಎಲ್ಲಿಂದ ಶುರು ಮಾಡಬೇಕೆಂದ್ರೆ, ಹತ್ತಿರದಲ್ಲಿ ತುಂಬ ಈಗ ರಾಮಚಂದ್ರಪುರ ಮಠದಲ್ಲಿದೆ, ಇನ್ನೊಂದು ಯಾರು ಮಾಡ್ತಾ ಇದ್ದಾರೆ, ಗೋಶಾಲೆಗಳಿವೆ. ಆ ಗೋಶಾಲೆಗಳಿಗೆ ಹೋಗಿ ಅಲ್ಲಿ ಒಂದಷ್ಟು ದಾನ ಧರ್ಮಗಳನ್ನು ಕೊಡಿ. ಅಲ್ಲಿ ಹೋಗಿ ಗೋಮೇಗಳನ್ನು ತೆಗೆಯಿರಿ, ಗೋವಿಗೆ ಮಾಲಿಷ್ ಮಾಡಿ. ಈಗ ಕೌಕಟ್ಲಿಂಗ್ ಥೆರಪಿ ಅಂತ ಮಾಡಿದ್ರು, ಅವರು ಹೇಳಿದರು 4,000. ಸುಧೀರ್ ಚೌಧರಿ, ನಮ್ಮ ಜಿ ಟಿವಿದು ಸುಧೀರ್ ಚೌಧರಿ ಅಂತ ಇದ್ದಾನೆ, ಅವ ಹೇಳ್ತಾನೆ 25,000 ಅಂತ. ಈಗಲ್ಲ, 3 ವರ್ಷದ ಹಿಂದೆ ನಾನು ಅವಾಗ ಜಿ ನ್ಯೂಸಲ್ಲಿ ಇಲ್ಲ, ಬೇರೆ ಚಾನೆಲಲ್ಲಿ ಇದ್ದಾನೆ. ಆಗ ಹೇಳಿದ್ದಾನೆ 25,000 ರೂಪಾಯಿ ಕೌಕಟ್ಲಿಂಗ್ ಥೆರಪಿ. ಇಂಗ್ಲೆಂಡಲ್ಲಿ ಶುರುವಾದದ್ದು. ಈ ಮಾನಸಿಕ ಸಮಸ್ಯೆ ಏನಿದೆ, ಡಿಪ್ರೆಷನ್, ನಾವು ತುಂಬ ಕೇಸ್ ಅಂತ ನೋಡಿದ್ದೇವೆ. ನೀವು ಗೋಶಾಲೆಯಲ್ಲಿ ನೀವು ಯಾವುದೇ ಮಾನಸಿಕ ಪೇಷಂಟನ್ನು ಬಿಟ್ಟರೆ ಒಂದೇ ವಾರದಲ್ಲಿ ಅವನ ಮಾನಸಿಕ ಕಾಯಿಲೆ ಸರಿಯಾಗ್ತದೆ, ಒಂದೇ ವಾರದಲ್ಲಿ. ಅದು ವಿದೇಶಿಯವರು ಗೊತ್ತುಂಟು, ಅವರದಕ್ಕೆ ಕೌಕಟ್ಲಿಂಗ್ 25,000 ಕೊಡಿ, ಮಾಲಿಷ್ ಮಾಡಿ 2 ಗಂಟೆ. ಇಲ್ಲಿ ಫ್ರೀ ನೀವು ಹೋಗ್ಬೋದು, 25,000 ಕೊಡಬೇಕಂತೆಲ್ಲ. ಹೋಗಿ ಅಲ್ಲಿ ಮಾಲಿಷ್ ಮಾಡಿ, ಗೋಮಯ ತೆಗೀರಿ, ಹುಲ್ಲು ಕಟ್ಟು ಮಾಡಿಕೊಡಿ. ಸ್ಯಾಟರ್ಡೆ ಸಂಡೇ ಅಲ್ಲಿ ಹೋಗಿ, ರಜೆ ಇದ್ದಾಗ ಹೋಗಿ, ಸಾಯಂಕಾಲ ಹೋಗಿ. ಗೋವು ರಸ್ತೆಯಲ್ಲಿ ಇದ್ದರೆ ಅದಕ್ಕೆ ಒಂದಷ್ಟು ಅನ್ನಗಳನ್ನು ಕೊಡಿ. ಗೋವು ಎಲ್ಲರ ಮನೆಗೆ, ಯಾರ ಮನೆಯಲ್ಲಿ ಪುಣ್ಯ ಇದೆ, ಯಾರಿಗೆ ಭಾಗ್ಯ ಇದೆ ಅವರಿಗೆ ಗೋವು ಸಿಗುವುದು, ಎಲ್ಲರಿಗೂ ಗೋವು ಸಿಗುವುದಿಲ್ಲ. ಯಾಕೆಂದರೆ ಮಹಾಭಾರತದಲ್ಲಿ ಗೋವೇ ಹೇಳ್ತದೆ, ನಹಿ ಅಹಂ ಕಾಮಯೇ ನಿತ್ಯಂ, ನಹಿ ಅಹಂ ಕಾಮಯೇ ನಿತ್ಯಂ ನ ಅವಿಕ್ರಾಂತೇನ ರಕ್ಷಣಾ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಗೋವಿನ ಈ ಮಾತನ್ನು ಹೇಳ್ತಾರೆ. ನನಗೆ ಅವರಿಂದ ರಕ್ಷಣೆ ಬೇಡ, ಅವರಿಂದ ಆಹಾರ ಬೇಡ. ಯಾರಿಂದ? ನ ಅವಿಕ್ರಾಂತೇನ. ಅವಿಕ್ರಾಂತರಂದರೆ ಧರ್ಮದ ಬಗ್ಗೆ ಅಭಿರುಚಿ ಇಲ್ಲದವರು, ಆತ್ಮಜ್ಞಾನ ಇಲ್ಲದವರು, ಭಕ್ತಿ ಭಾವ ಇಲ್ಲದವರು ಅವಿಕ್ರಾಂತರು. ಅವರಿಂದ ನನಗೆ ರಕ್ಷಣೆ ಬೇಡ ಅಂತ ಗೋವು ಹೇಳ್ತಾರೆ. ಯಾರ ಮನೆಗೆ ಗೋ ಬರ್ತದೆ ಅವರು ಭಾಗ್ಯವಂತರು. ನೀವು ಹೋಗ್ಬೋದು ಗೋಶಾಲೆಗೆ. ಎರಡನೇದು, ಗೋಶಾಲೆಗಳಲ್ಲಿ ಕೆಲವು ಉತ್ಪನ್ನಗಳಿವೆ. ಈಗ ದಂತಮಂಜನ ಇರಲಿ, ಧೂಪ ಇರಲಿ, ಇಂಥದ್ದೆಲ್ಲ ಉತ್ಪನ್ನಗಳನ್ನು ನೀವು ತಗೊಳ್ಬೇಕು. ಯಾಕೆಂದರೆ ಎಷ್ಟರ ತನಕ ನೀವು ಮನೆಯಿಂದ ಪೂಜಾ ಪದ್ಧತಿಯಲ್ಲಿ ಗೋವಿನ ವಸ್ತುಗಳನ್ನು ಬಳಸುವುದಿಲ್ವಾ? ಈಗ ಉದಾಹರಣೆಗೆ ಒಂದು ಕಂಪನಿ, ಪೇಸ್ಟ್ ಕಂಪನಿ, ನಾನು ಹೆಸರು ಎತ್ತೋದಿಲ್ಲ, ಆ ಕಂಪನಿ 15 ವಿದೇಶಿ ಕಂಪನಿ, 15,000 ಕೋಟಿ ರೂಪಾಯಿ ನಮ್ಮ ಹಲ್ಲನ್ನು ಕಿತ್ತು ಅವರು ಲೂಟಿ ಹೊಡೆಯುತ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದು ನಾವು ಏನು ಮಾಡ್ತೇವೆ? ಫಸ್ಟ್ ಮಾಡುವಂಥ ಕೆಲಸ ಏನು? ಹಲ್ಲು ಉಜ್ಜುವುದು. ಹಲ್ಲು ಯಾರೆಲ್ಲ ಉಜ್ಜುತ್ತೀರಿ? ಎಲ್ಲರೂ ಉಜ್ಜುತ್ತೀರಿ. ಯಾವುದರಿಂದ ಉಜ್ಜುತ್ತೀರಿ? ಪೇಸ್ಟಿಂದ. ಅದು ಯಾವ ರುಚಿ ಇದೆ? ಸಿಹಿ ಇದೆ ಅಲ್ವಾ, ಸ್ವೀಟ್ ಇದೆ. ಆಯುರ್ವೇದ ಶಾಸ್ತ್ರ ಹೇಳ್ತದೆ, ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲಿಗೆ ಕಷಾಯ, ಪಿತ್ತ, ಖಾರ ಇಂಥದ್ದೆಲ್ಲ ಹೋಗಬೇಕಂತೆ ಬಾಯಿ. ಯಾಕೆಂದರೆ ನಾಲಿಗೆ ಉಂಟಲ್ಲ, ನಾಲಿಗೆ, ಆ ನಾಲಿಗೆ ಇಡೀ ಶರೀರದ ಪಾಲನೆ ಪೋಷಣೆ ಮಾಡೋದು. ಯಾಕೆಂದರೆ ಎಲ್ಲಿರುವುದು ರಸೇಂದ್ರಿಯ?
ನಾಲಿಗೆಗೆ ಖಾರ ಇಟ್ಟರೆ ಏನಾಗ್ತದೆ? ಬೆವರ್ತದೆ. ಉಪ್ಪಿಟ್ರೆ ಇಡೀ ಶರೀರಕ್ಕೆ ಆ್ಯಕ್ಷನ್ ಆಗ್ತದೆ, ರಿಯಾಕ್ಷನ್ ಆಗ್ತದೆ. ನೀವು ಬೆಳಿಗ್ಗೆ ಎದ್ದು ಆ ಕೆಮಿಕಲ್ ಆ ಪೇಸ್ಟಲ್ಲಿ ಯಾವತ್ತೂ ಓದಿದ್ದೀರ ಹೇಗಿದೆ ಅಂತ? ಕೆಮಿಸ್ಟ್ರಿ ಓದಿದವ್ರು ಯಾರಾದರೂ ಇದ್ದೀರಾ? ಅವ್ರ ಹತ್ರ ಓದಿಸಿ. ಸೋಡಿಯಂ ಸಲ್ಫೇಟ್, ಫ್ಲೋರೈಡ್ ಎಲ್ಲ ಇದೆ, ಅದು ಕೆಮಿಕಲ್ಸ್, ಅದರಲ್ಲಿ ಬರೀದಿದೆ. ಆ ಕೆಮಿಕಲ್ ಮತ್ತು ಅದರಲ್ಲಿ ಸಕ್ರಿಮ ಹಾಕಿದಂಥ ಸ್ಲೋಟರ್ ಹೌಸಿಂದ ಕಸಾಯಿಖಾನೆಯಿಂದ ಸಿಕ್ಕಂಥ ಇದು ಎಲುಬಿನ ಪುಡಿಗಳನ್ನು ಕ್ಯಾಲ್ಸಿಯಂ ಅಂತ ಹಾಕಿ ನಾವು ಬೆಳಿಗ್ಗೆ ಎದ್ದು ಬ್ರಷ್, ಹೌದಲ್ಲ, ಬೆಳಿಗ್ಗೆ ಅದನ್ನು ಬಿಟ್ಟುಬಿಡಿ. ಮೊದಲೇ ಅವರು ಷಡ್ಯಂತರಕಾರಿಗಳು ಫಸ್ಟ್ ನಮ್ಮ ಮಾರ್ನಿಂಗ್ ಪ್ರೋಗ್ರಾಮನ್ನೇ ಹಾಳು ಮಾಡಿದ್ದಾರೆ. ಅದರ ನಂತರ ನಾವು ದೇವರ ಹತ್ರ ಹೋಗೋದು. ದೇವರ ಹತ್ರ ಹೋದಾಗ ಮತ್ತೇನು ಸೋಪು, ಲೈಫ್ ಆಯಿಲಲ್ಲಿ ಯಾರೆಲ್ಲ ಮೈ ಉಜ್ಜಿಸ್ತೀರಿ? ಇಲ್ಲ, ವಿದೇಶಿ ಸಂತೂರು ಇತ್ಯಾದಿ ವಿದೇಶಿ ಕಂಪನಿಗಳ ಯಾವುದೇ ಕಂಪನಿಗಳ ಸೋಪ್ ಏನಿದೆ ಅದೆಲ್ಲ ಚರ್ಬಿಯುಕ್ತ. ಯಾಕೆಂದರೆ ಚೀಪರ್ ಎಣ್ಣೆ ನಿಮಗೆ ಸಿಗುವುದಿಲ್ಲ. ಎಣ್ಣೆಗೆ 250, 300 ರೂಪಾಯಿ, 400 ರೂಪಾಯಿ ಇದೆ. ಚರ್ಬಿಯಿಂದಲೇ ಅದು ಸ್ಲೋಟರ್ ಹೌಸಲ್ಲಿ 59,000 ಕಸಾಯಿಖಾನೆ ಇದೆ ಭಾರತದಲ್ಲಿ. ಅದರಲ್ಲಿ ಆ ಚರ್ಬಿ ಎಲ್ಲಿ ಹೋಗ್ತದೆ ಅಂತ ನೀವು ಯಾರೂ ಪ್ರಶ್ನೆ ಮಾಡಲಿಲ್ಲ ಇಷ್ಟೊತ್ತಲ್ಲಿ. ಒಮ್ಮೊಮ್ಮೆ ಯಾರಾದರೂ ಟಿ ವಿಯಲ್ಲಿ, ಈಗ ತಿರುಪತಿಯಲ್ಲಿ ಲಡ್ಡು ಅಲ್ಲಿ, ಆಗ ನಾವು ಲಡ್ಡು ಅಲ್ಲಿ ಇದ್ದಿಲ್ಲ, ನಮ್ಮ ಪೇಸ್ಟಲ್ಲಿದೆ ಅದು ಗೊತ್ತಿಲ್ಲ ನಿಮಗೆ ಅಲ್ಲ, ನಮ್ಮ ಪೇಸ್ಟಲ್ಲಿ ಚರ್ಬಿ ಇದೆ ಅದು ಗೊತ್ತಿಲ್ಲ, ಸಾಬೂನಲ್ಲಿ ಚರ್ಬಿ ಇದೆ ಅದು ಗೊತ್ತಾದಾಗ ಒಮ್ಮೆಲೆ ಜೋರು ಆಯ್ತಾಯ್ತು ಮುಗೀತು, ಮರುದಿವಸ ಅದೇ. ಅದಕ್ಕೋಸ್ಕರ ಈಗಲೇ ಹೆಚ್ಚೆತ್ಕೊಳ್ಳಿ. ಆ ಸೋಪಿನ ಬದಲು ಗೋಮಯದ ಸೋಪ್ ತುಂಬ ಸಿಗ್ತದೆ. ಅದನ್ನು ನಾನು ಗ್ಯಾರಂಟಿ ಕೊಡ್ತೇನೆ, ಯಾವ ವ್ಯಕ್ತಿ ಸೋಪ್ ಹಾಕುವುದಿಲ್ಲ ಅವರು ಗೋಮಯದ ಚೂರ್ಣಗಳನ್ನು ಹಾಕ್ತಾರೆ, ಆ ವ್ಯಕ್ತಿಯ ಸ್ಕಿನ್ನಿಗೆ ಬೇರೆ ಏನು ಹಾಕಬೇಕಂತ ಇಲ್ಲ, ಅದು ಸುಂದರವಾಗ್ತದೆ, ಶೈನಿಂಗ್ ಒಳ್ಳೆ ಬರ್ತದೆ. ಖಂಡಿತ ಕೊಡ್ತೇನೆ, ಗ್ಯಾರಂಟಿ ಕೊಡ್ತೇನೆ. ಯಾಕೆಂದರೆ ಸ್ಕಿನ್ನಲ್ಲಿ 98% ಗುಡ್ ಬ್ಯಾಕ್ಟೀರಿಯಾಸ್ ಇದೆ. ಯಾರಾದರೂ ಡಾಕ್ಟರ್ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ಗುಡ್ ಬ್ಯಾಕ್ಟೀರಿಯಾ ಆಯುರ್ವೇದ ಇದೆ. ಸ್ಕಿನ್ನೇ ನಮ್ಮದು ಶರೀರಕ್ಕೆ ಒಳಗಡೆ ವೈರಸ್ ಹೋಗೋದಾಗಿ, ವೈರಾಣು ಹೋಗೋದಾಗಿ ಪ್ರೊಟೆಕ್ಟ್ ಮಾಡೋದು. ಅದನ್ನು ನಾವು ಸೋಪು, ಕ್ರೀಮ್ ಹಾಕಿ ಲಗಡಿ ತೆಗಿತೇವೆ. ಅದಕ್ಕೋಸ್ಕರ ನಾವು ಆ ಸೋಪಿನ ಬದಲು ಇಂಥ ಚೂರ್ಣಗಳನ್ನು ಸಿಗ್ಬೋದು. ತುಂಬ ನಮ್ಮ ದತ್ತಾತ್ರೇಯ ಭಟ್ರು ಅದರ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ, ಅವರ ಜ್ಞಾನದ ಭಂಡಾರದಲ್ಲಿ ಕೇಳಿ. ಅವರು ಇಲ್ಲಿ ಇರ್ಬೋದು, ತುಂಬ ಮಂದಿ ಅಲ್ವಾ, ತುಂಬ ಮಂದಿ ಇದ್ದಾರೆ, ಕೇಳಿ. ಧೂಪ, ಇನ್ನೊಂದು ಧೂಪವನ್ನು, ಅಗರಬತ್ತಿ ಯಾರೆಲ್ಲ ಉರಿಸ್ತೀವಿ ಒಂದು ಕೈಯಲ್ಲಿ? ಎಲ್ಲರೂ ಅಗರಬತ್ತಿ ಉರಿಸ್ತೀವಿ. ಅಗರಬತ್ತಿ ಎಲ್ಲಿಯಾದರೂ ಶಾಸ್ತ್ರದಲ್ಲಿ ಇದೆಯಾ? ಪೂಜೆ ಮಾಡುವ ಆಚಾರ್ಯರು ಯಾರಾದರೂ ಇದ್ದಾರಲ್ಲಿ ಇದೆಯಾ? ಅಗ್ರಾಪಯ ಧೂಪ ಹೇಳಿದೆ, ಅಗರಬತ್ತಿ ಅಗ್ರಾಪಯಾಮ ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ, ನಾನು ಎಲ್ಲಿ ಓದಲಿಲ್ಲ. ಅಗರಬತ್ತಿ ಅದರಲ್ಲಿ ಇರುವಂಥ ಬಿದಿರಿನ ಕಡ್ಡಿ ಮನೆಯಲ್ಲಿ ಉರಿಸಬಾರ್ದು. ಯಾರ ಮನೆಯಲ್ಲಿ ಬಿದಿರಿನ ಕಡ್ಡಿಯನ್ನು ಉರಿಸ್ತಾರ ಅವರ ಮನೆಯಲ್ಲಿ ವಂಶವೃದ್ಧಿ ಆಗುವುದಿಲ್ಲ. ಯಾಕೆಂದರೆ ಬಿದಿರಿಗೆ ಇನ್ನೊಂದು ಹೆಸರು ವಂಶಿ. ಇನ್ನೊಂದು ಸೈಂಟಿಫಿಕ್ ಉದಾಹರಣೆ ಏನಂತ ಹೇಳಿದರೆ, ಬಿದಿರು 24 ಗಂಟೆ ಆಕ್ಸಿಜನ್ ಕೊಡ್ತದೆ. ಕಾರ್ಬನ್ ಏನು ಮಾಡ್ತದೆ ಅಂತ ಹೇಳಿದರೆ ಅದು ಒಳಗಡೆ ಪಚನ ಮಾಡ್ತದೆ. ಅದನ್ನು ಉರಿಸಿದಾಗ ಅದು ಬಿಡುಗಡೆ ಮಾಡ್ತದೆ. ಮನೆಯಲ್ಲಿ ಆಕ್ಸಿಜನ್ ಬೇಕು, ಅದರ ಬದಲು ಟಾಕ್ಸಿನ್ಸ್ ಸಿಗ್ತದೆ. ನಮ್ಮ ಅನಂತಕುಮಾರ್ ಜಿ ಅಂತ ಇದ್ದರು, BJP ಅವರಲ್ಲೂ, ಅವರು ಡೈಲಿ 10 ಅಗರಬತ್ತಿ ಉರಿಸ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರಂತೆ. ಇದು ಪೇಪರಲ್ಲಿ ಬಂದಂಥದ್ದು. ಅವರಿಗೆ ಲಂಗ್ಸ್ ಪ್ರಾಬ್ಲಮ್, ಸತ್ತೋದು. ತುಂಬ ಡೇಂಜರ್ಸ್. ಕೆಲವು ದೇಶಗಳಲ್ಲಿ ಅಗರಬತ್ತಿ ಬ್ಯಾನ್ ಆಗ್ತದೆ. ಅದಕ್ಕೆ ಹಾಕುವಂಥ ಕೆಮಿಕಲ್ ಏನು 10 ರೂಪಾಯಿಗೆ 20 ರೂಪಾಯಿಗೆ ಅದನ್ನು ಬಿಲ್ಕುಲ್ ಉರಿಸಲಿ. ಅದರ ಬದಲು ಗೋಮಯದಿಂದ ಮಾಡಿದಂಥ ಧೂಪವನ್ನು ಉರಿಸಿ. ಧೂಪ ಸಿಗ್ತದೆ, ನಮ್ಮ ರಥದಲ್ಲಿಯೂ ಇದೆ, ಇಲ್ಲಿ ತುಂಬ ಕಡೆಯಿಂದ ಗೋಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ತಗೊಳ್ಳಿ, ರಕ್ಷಣೆ ಮಾಡಬಹುದು. ಇನ್ನೊಂದು ಇದು ಗೋರಕ್ಷಣೆ, ಆಗ ಗೋಶಾಲೆಗಳಿಗೆ ಒಂದು ಹೆಲ್ಪ್ ಆಗ್ತದೆ. ಇನ್ನೊಂದು ಎರಡನೇ ದೊಡ್ಡ ವಿಷಯ ಏನಂತ ಹೇಳಿದರೆ, ಈಗ ಒಂದೊಂದು ಮಹಿಳಾ ಮಂಡಲ ಇದ್ದಾರೆ, ಯುವಕ ಮಂಡಲ ಇದೆ, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿದ್ದಾರೆ. ಅವರೆಲ್ಲ ಒಂದು ಗ್ರಾಮವನ್ನು ದತ್ತು ತೆಗೊಳ್ಬೋದು. ಆ ಗ್ರಾಮಕ್ಕೆ ಗೋಗಳನ್ನು ಕೊಟ್ಟು ಅವರ ಹತ್ರ ಉತ್ಪನ್ನಗಳನ್ನು ಮಾಡಿ ತುಪ್ಪ, ಮೊಸರು, ಹಾಲು ಇಂಥದ್ದನ್ನೆಲ್ಲ ನಾವು ಪಡೆಯಬಹುದು. ಆಗ ರೈತರಿಗೆ ಹೆಲ್ಪ್ ಆಗ್ತದೆ.
ಸುಮ್ಮನೆ ನಾವು ಸಿಟಿಯಲ್ಲಿ ಕೂತೊಂದು ಕೆಮಿಕಲ್ 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 ಅಂತ ಬೊಬ್ಬೆ ಹೊಡೆದ್ರೆ ಆಗೋದಿಲ್ಲ. ರೈತರ ಹತ್ರ ಹೋಗಬೇಕು, ಅವರಿಗೂ ಸಪೋರ್ಟ್ ಆಗ್ತದೆ. ನಮ್ಮ ಬರ್ತ್ಡೇ, ವೆಡ್ಡಿಂಗ್ ಡೇ ಮತ್ತು ಡೆತ್ ಡೇ, ಕೆಲವು ಡೇಗಳಿದೆ. ಇವತ್ತು ತುಂಬ ಡೇಗಳು ಬರ್ತಾ ಇದೆ. ಅಂಥ ಡೇಗಳನ್ನು ನಾವು ರೈತರೊಟ್ಟಿಗೆ ಆಚರಣೆ ಮಾಡುವ ಅಲ್ವಾ. ಆಗ ರೈತರೊಟ್ಟಿಗೆ ಇನ್ನೊಂದು ಅದರಲ್ಲಿ ಲಾಭ ಇದೆ. ಏನು ಗೊತ್ತುಂಟ, ಇವತ್ತು ತುಂಬ ಜನ ನಮ್ಮ ಹತ್ರ ಹೇಳ್ತಾರೆ, ನಾನು ಈಗ ಬರುವಾಗ ಕೇಳಿದೆ, ಕ್ರಿಶ್ಚಿಯನ್ ಮಿಷನರಿಗಳು ಹಳ್ಳಿಗೆ ಹೋಗ್ತಾರೆ, ಅಲ್ಲಿ ಕನ್ವರ್ಟ್ ಆಗ್ತದೆ, ಹಿಂದೂಗಳ ಇದಾಗ್ತದೆ, ನೀವು ಹೋಗಿ ಅಂತ. ಇದೇ ರೀತಿ ವಿಷ್ಣು ಸಹಸ್ರನಾಮ ಅವರನ್ನೆಲ್ಲ ಸೇರಿಸಿ ಅವರಿಗೆ ಪಠಣ ಮಾಡಿ, ಅವರೊಟ್ಟಿಗೆ ಪಾರಾಯಣ ಮಾಡಿ, ವಾರಕ್ಕೆ ಒಮ್ಮೆ ಹೋಗಿ ನೋಡು, ಯಾರಾದರೂ ಬರಲಿ. ಸಾಧ್ಯನೇ ಇಲ್ಲ ಯಾರು. ನಾವು ಹೋಗ್ತಾ ಇಲ್ಲ, ಅವರು ಹೋಗ್ತಾ ಇದ್ದಾರೆ. ಹೌದಲ್ವ ಸರ್? ನಾವು ಹೋಗ್ತೇವೆ, ನಮ್ಮ ಗೋವು ಉಳಿತದೆ, ರೈತರ ಭೂಮಿ ಉಳಿತದೆ. ನಾವು ಗೋವಿನ ಮಹತ್ವವನ್ನು ಅವರಿಗೆ ಹೇಳಬೇಕು. ನಿಮಗೆ ಬೇಕಾದಂಥ ಆಹಾರಗಳನ್ನು ಅಲ್ಲಿಂದ ತಗೊಳ್ಳಿ. ಆ ಸಿಟಿ ಮತ್ತು ಹಳ್ಳಿಗಳ ಒಂದು ಗ್ರಾಮಗಳ ಸಂಯೋಜನೆ ಏನೇಳ್ತದೆ ಒಟ್ಟಿಗೆ ಆಗ ಗೋವು. ಖಾಲಿ ಗೋವು ಉಳಿಬೇಕಂತ ಹೇಳಿದರೆ ಆಗಲಿಲ್ಲ. ಯಾಕಂದರೆ ರೈತನಿಗೆ ಕಷ್ಟ ಆಗ್ತದೆ ಗೋವು ಸಾಕಲಿಕ್ಕೆ. ನಮಗೂ ಗೊತ್ತುಂಟು ಗೋವು ಸಾಕಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಹಣ ಇಲ್ಲ ಅದಕ್ಕೆ. ನಾವು ಅಷ್ಟು ಇವತ್ತು ಒಂದು ಗೋವು ಯಾರಾದರೂ ಮನೆಗೆ ಅವರು ಕಡಿತೇನೆ, ಹೊಡೆಯುತ್ತೇನೆ, ಬಡಿತೇನೆ ಅಂತ ಹೇಳ್ತಾರೆ. ಗೋವು ಯಾರಾದರೂ ಮನೆಗೆ ಹೋದರೆ ಹಿಂದೂಗಳೇ ಇರ್ತಾರೆ. ನಮ್ಮಲ್ಲಿ ಹೇಳ್ತಾರೆ ಮುಸ್ಲಿಮಿಗೆ ಕೊಡ್ತೇವೆ ನಾವು, ಗೋವು ಬಂದರೆ ಮುಸ್ಲಿಮಿಗೆ ಕೊಡ್ತೇವೆ, ಹಿಂದೂಗಳೇ ಇರ್ತಾರೆ. ಅದಕ್ಕೋಸ್ಕರ ನಾವು ಎಚ್ಚೆತ್ತುಕೊಳ್ಬೇಕು. ಮಹಾಭಾರತದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಮುಗಿಸ್ತೇನೆ ನಾನು. ಒಂದು ಕಥೆ ಬರ್ತದೆ, ಭೀಷ್ಮಾಚಾರ್ಯರು ಹೇಳ್ತಾರೆ, ಯುಧಿಷ್ಠಿರನು ಪ್ರಶ್ನೆ ಕೇಳ್ತಾನೆ, ಇಡೀ ರಾಜ್ಯ ಸಮೃದ್ಧಿ ಆಗಬೇಕಾದ್ರೆ, ಒಂದು ದೇಶ ಸಮೃದ್ಧಿ ಆಗಬೇಕಾದ್ರೆ ಯಾವುದರ ರಕ್ಷಣೆ ಅಗತ್ಯ ಅಂತ, ಮೂಲ ರಕ್ಷಣೆ ಯಾವುದಂತ, ಯಾವುದನ್ನು ರಕ್ಷಣೆ ಮಾಡಿದರೆ ದೇಶ ಸಮೃದ್ಧಿ ಆಗ್ತದೆ ಅಂತ. ಆಗ ಅವರು ಪ್ರಶ್ನೆ ಏನು ಹೇಳ್ತಾರೆ, ಚವನ ಋಷಿಯ ಕಥೆಯನ್ನು ಹೇಳ್ತಾರೆ. ಚವನ ಋಷಿ ಒಬ್ಬರು ಋಷಿ ಇದ್ದರು. ಆ ಋಷಿ ಒಮ್ಮೆ ಗಂಗಾ ನದಿಯಲ್ಲಿ ಕೂತ್ಕೊಂಡು ತಪಸ್ಸೆ ಮಾಡ್ತಾಯಿದ್ರು. ಪ್ರಯಾಗದಲ್ಲಿ, ಇವತ್ತಿನ ಪ್ರಯಾಗ ತೀರ್ಥರಾಜ ಪ್ರಯಾಗದಲ್ಲಿ ಅಲ್ಲಿ ತಪಸ್ಸೆ ಮಾಡ್ತಾಯಿದ್ರು. ತಪಸ್ಸೆ ಮಾಡುವಾಗ ಕೆಲವು ಬೆಸ್ತರು ಬಂದು ಬಲೆ ಹಾಕ್ತಾರೆ. ಬಲೆ ಹಾಕಿದಾಗ ಅದನ್ನು ಬೆಲೆಯನ್ನು ತೆಗೆದಾಗ ಅದರಲ್ಲಿ ಚವನ ಋಷಿ ಬರ್ತಾರೆ, ಒಂದಷ್ಟು ಮೀನುಗಳು ಬರ್ತಾರೆ. ನೋಡುವಾಗ ಬೆಸ್ತರಿಗೆ ಆಶ್ಚರ್ಯ ಆಗ್ತದೆ, ಹೆದರಿಕೆ ಆಗ್ತದೆ. ಋಷಿಗಳು ಕೋಪದಲ್ಲಿದ್ದಾರೆ. ಆಗ ಋಷಿಗಳು ಹೇಳ್ತಾರೆ, ಬೆಸ್ತರೆ ನೀವು ಹೆದರಬೇಡಿ, ನೀವು ಸೀದಾ ಹೋಗಿ, ನಾನು ನಿಮ್ಮ ಬಲೆಗೆ ಸಿಕ್ಕಿಬಿದ್ದೇನೆ, ನೀವು ಹಾಕಿದ್ದು ಬಲೆ, ನನ್ನನ್ನು ಹಿಡಿದಿದ್ದೆ, ನಾನೀಗ ನಿಮ್ಮ ಬಂಧನದಲ್ಲಿದ್ದೇನೆ, ನನ್ನನ್ನು ಬಿಡಿಸಲಿಕ್ಕೆ ನೀವು ರಾಜನ ಹತ್ರ ಹೋಗಿ ದೂರು ಕೊಡಿ ಅಂತ. ರಾಜನ ಹತ್ರ ಹೋಗ್ತಾರೆ. ಆಗ ರಾಜ ನಹುಷ, ನಹುಷ ರಾಜನು ಬರ್ತಾನೆ. ಓಡಿಕೊಂಡು ಬಂದು ನೋಡುವಾಗ ಚವನ ಋಷಿ ಕೋಪದಲ್ಲಿದ್ದರೆ ಋಷಿ ಹೇಳ್ತಾನೆ, ಏ ರಾಜ, ನಾನು ಇವರ ಬಂಧನದಲ್ಲಿದ್ದೇನೆ, ನಿನ್ನ ಕರ್ತವ್ಯ ನನಗೆ ತಕ್ಕ ಯೋಗ್ಯವಾದಂಥ ಸಂಪತ್ತನ್ನು ಕೊಟ್ಟು ನನ್ನನ್ನು ಬಿಡಿಸು ಅಂತ ಹೇಳಿದಾಗ ಆ ರಾಜನು ನಹುಷನು ಕೆಲವು ಮಂತ್ರಿಗಳ ಹತ್ರ ಸಮಾಲೋಚನೆ ಮಾಡಿ ಒಂದಷ್ಟು ನಾಣ್ಯಗಳನ್ನು ಕೊಡ್ತಾನೆ ಬೆಸ್ತರಿಗೆ. ಋಷಿ ಹೇಳುವುದಿಲ್ಲ ಅವರಂತೆ, ನನ್ನನ್ನು ಇಷ್ಟೇ 1,000 ಮುದ್ರೆಗೆ ನೀನು ಯೋಚನೆ ಮಾಡಿದ್ದೆ, ಆಗೋದಿಲ್ಲ ಅಂತ. 1,00,000 ಕೊಡ್ತಾರೆ, ಆದರೆ ಎದ್ದೇಳುವುದಿಲ್ಲ. ಅರ್ಧ ರಾಜ್ಯ ಕೊಡ್ತಾರೆ, ಪೂರ್ಣ ರಾಜ್ಯ ಕೊಡ್ತಾರೆ, ಋಷಿ ಎದ್ದೇಳುವುದಿಲ್ಲ. ಹಾಗೇನು ಮಾಡ್ತಾರೆ ಗೊತ್ತುಂಟ, ಒಂದು ಋಷಿ ಇನ್ನೊಂದು ಋಷಿ ಬರ್ತಾನೆ ಅಲ್ಲಿ. ಅವ ಬಂದು ಹೇಳ್ತಾನೆ, ನನಗೆ ಗೊತ್ತುಂಟು ಇವರನ್ನು ಹೇಗೆ ಎಬ್ಬಿಸಬೇಕಂತ, ನೀವೊಂದು ಉಪಾಯ ಮಾಡಿ, ಒಂದು ಒಳ್ಳೆ ವೇದ ಲಕ್ಷಣ ಸುಂದರವಾದಂಥ ದನವನ್ನು ತಂದು, ಗೋವನ್ನು ತಂದಲ್ಲಿ ಎದುರು ನಿಲ್ಲಿಸಿ ಇವರಿಗೆ ಕೊಡಿ, ಅವ ಎದ್ದು ಹೇಳ್ತಾನೆ. ಹಾಗೆ ರಾಜ ಮಾಡಿದ. ಋಷಿ ಎದ್ದು ಹೇಳ್ತಾನೆ, ಚವನ ಋಷಿಗಳು, ನನಗಿಂತ ಅತ್ಯಮೂಲ್ಯವಾದಂಥ ದಕ್ಷಿಣೆಯನ್ನು ನೀನು ಕೊಟ್ಟಿದ್ದಿ, ಆದ್ದರಿಂದ ಇವರು, ಆ ಬೆಸ್ತರು, ಆ ಮೀನುಗಳು ಎಲ್ಲರೂ ಸ್ವರ್ಗಕ್ಕೆ ಹೋಗಲಿ ಅಂತ ಹೋಗ್ಬಾರ. ಅವರೆಲ್ಲ ಆಗ ವಿಮಾನ ಬರ್ತದೆ, ಸ್ವರ್ಗಕ್ಕೆ ಹೋಗ್ತದೆ. ಇದು ಕತೆ. ಇದರ ರಹಸ್ಯ ಏನಂತ ಹೇಳಿದ್ರೆ ನೋಡಿ, ಇಡೀ ರಾಜ್ಯವನ್ನು ಆ ಬೆಸ್ತರಿಗೆ ಒಂದು ಋಷಿಗೆ ಸಮಾನವಾಗಿ ಕೊಟ್ಟರು ಋಷಿ ಇದು ಮಾಡಿ. ಆದರೆ ಒಂದು ರಾಜ್ಯದ ಬದಲು ಒಂದು ಗೋವನ್ನು ಕೊಟ್ಟಾಗ ಋಷಿ ಇರ್ತದೆ. ಅದಕ್ಕೆ ಆ ಗೋವಿನ ಮಹತ್ವ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ 9 ಅಧ್ಯಾಯಗಳಲ್ಲಿ ಗೋವಿನ ಚರ್ಚೆಯನ್ನು ಮಾಡಿದ್ದಾರೆ ಭೀಷ್ಮಾಚಾರ್ಯರು. ಸಾಮಾನ್ಯ ಅಲ್ಲ ಸರ್, ಗೋವು ಸಾಮಾನ್ಯ ಅಲ್ಲ. ನಾವು ಎಡವಿದ್ದೇವೆ, ಆದ್ದರಿಂದ ಈ ಪರಿಸ್ಥಿತಿ. ಗೋವು ಸಾಮಾನ್ಯ ಪ್ರಾಣಿ ಅಲ್ಲ. ನಮ್ಮ ದೇಶಿ ದನಗಳು ಸಾಮಾನ್ಯ ಪ್ರಾಣಿ ಅಲ್ವೇ ಅಲ್ಲ. ಅದು ಭೌತಿಕ ಜಗತ್ತಿಗೆ ಸೇರುವಂಥದ್ದಲ್ಲ. ಗೋವು ನಮ್ಮನ್ನು ಸಾಕಿ ಸಲಹಲಿಕ್ಕೆ ಇಲ್ಲಿ ಇದೆ, ದಯೆ ತೋರಿ ನಮ್ಮಲ್ಲಿ ಇದೆ. ಇದು ಒಂದು ವೇಳೆ ಗೋವು ಈ ಪ್ರಪಂಚದಿಂದ ಹೋಯ್ತು ಅಂತಂದರೆ ಆವತ್ತಿನಿಂದ ನಮ್ಮ ಸರ್ವನಾಶಕ್ಕೆ ಕಾರಣ ಆಗ್ತಾ ಇರ್ತದೆ.
ಭೂಮಿಯಲ್ಲಿ ಫಲ ಕೊಡುವಂಥ ಭೂಮಿಯನ್ನು ಪಾಲನೆ ಪೋಷಣೆ ಮಾಡುವುದೇ ಗೋಸಂತ. ಇವತ್ತು ಭೂಮಿಯಲ್ಲಿ ಫಲ ಇಲ್ಲ. ಇನ್ನು ಮುಂದೆ ನಮಗೆಲ್ಲ ಕಾದಿದೆ. ಡಿಪ್ರೆಷನ್ ಸಂಖ್ಯೆ ಜಾಸ್ತಿ ಆಗ್ತಿದೆ, ಮಕ್ಕಳಲ್ಲಿ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗಿದೆ. ಇಲ್ಲಿದೆಯಾ? ಮಕ್ಕಳಲ್ಲಿ ಮೊಬೈಲ್ ಹೇಳಿದಾಗ ಆತ್ಮಹತ್ಯೆ ಮಾಡುವಂಥದ್ದು ಈ ಊರಲ್ಲಿದೆಯಾ? ಕಡಿಮೆ ಇದೆಯಾ? ಉಂಟ ನಮ್ಮಲ್ಲಿ ಜಾಸ್ತಿ ಇದೆ. ಮಕ್ಕಳಲ್ಲಿ ಇದು ತೆಗೆದಾಗ ಆತ್ಮಹತ್ಯೆ ಮಾಡುವಂಥದ್ದು, ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ. ಇದೇ ಮಕ್ಕಳಿಲ್ಲದೆ ಆಗೋದು ಜಾಸ್ತಿ ಆಗ್ತದೆ. ಶರೀರದಲ್ಲಿ ಇಷ್ಟು ಊಟ ಮಾಡಿದರೂ ಶಕ್ತಿ ಇಲ್ಲ, ಭೂಮಿಯಲ್ಲಿ ಫಲನೇ ಇಲ್ಲ, ಫಲವತ್ತತೆ ಇಲ್ಲ ಭೂಮಿಯಲ್ಲಿ. ಇಂಥ ಪ್ರಾಬ್ಲಮ್ಸ್ಗಳು, ಡಿಪ್ರೆಷನ್ ಜಾಸ್ತಿ ಆಗ್ತದೆ. ಈ ಸಲ ಮಳೆ ಇಲ್ಲದಾಗ ಮಳೆ ಬರ್ತಾ ಇದೆ, ಪ್ರಕೃತಿ ಒಂದು ಥರ ಚೇಂಜ್ ಆಗ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ನಾವು ಗೋವನ್ನು ರಕ್ಷಣೆ ಮಾಡಬೇಕು. ಈ ರಥ ಹೊರಟದ್ದೇ ಅದಕ್ಕೆ, ನಮ್ಮ ಗೋಸೇವಾ ಪ್ರತಿನಿಧಿ ಕಡೆಯಿಂದ ಹೊರಟಿದೆ ಇದು. ನಾವು ಅದರೊಟ್ಟಿಗೆ ಸೇರಿದ್ದೇವೆ ಅಷ್ಟೇ. ಸಂಘದ ಕಡೆಯಿಂದ, ಸಂಘದ 100ನೇ ವರ್ಷ ಇದೆ. ಆ 100ನೇ ವರ್ಷದಲ್ಲಿ ನಮ್ಮ ಪ್ರತಿಯೊಂದು ಗ್ರಾಮಗಳಲ್ಲಿ ಗೋ ಸಂತತಿ ಉಳಿಬೇಕು, ಗ್ರಾಮ ಮತ್ತು ಗೋವುಗಳು ಉಳಿಬೇಕು, ಮತ್ತು ಗುರುಕುಲ ಉಳಿಬೇಕು. ಇದು ಮತ್ತು ಪಂಚ ಪರಿವರ್ತನೆಯನ್ನು ತಂದಿದ್ದಾರೆ ಪೂಜ್ಯ ಸರಸಂಘ ಚಾಲಕರು, ಅದನ್ನು ತಂದಿದ್ದಾರೆ. ಅದನ್ನು ಮಾಡಬೇಕು. ಅದರ ಮೂಲ ಏನಂದರೆ ಕುಟುಂಬವನ್ನು ಸರಿ ಮಾಡಬೇಕಾದ್ರೆ ಗೋವು ಮತ್ತು ಶಿಕ್ಷಣ ವ್ಯವಸ್ಥೆ ಸರಿಯಾಗಬೇಕು, ಹೌದಲ್ಲ? ಅದಕ್ಕೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಬೇಕಾದ್ರೆ ಗೋವು ಬರಬೇಕು. ಗೋವು ಬಂದರೆ ಇಂದ್ರಿಯಗಳಿಗೆ ಬಲ ಸಿಗ್ತದೆ. ಇಂದ್ರಿಯಗಳಿಗೆ ಬಲ ಸಿಕ್ಕಿದರೆ ನಾವು ಸರಿಯಾದ ಕಡೆ ಯೋಚನೆ ಮಾಡಬಹುದು. ಗೋವಿನ ಹಾಲು ಬೇಕು. ಭಗವಂತ 5 ವರ್ಷ ಭಗವಂತನು ಬೆಣ್ಣೆಯನ್ನು ಕದ್ದು ತಿಂದ. ಭಗವಂತನಿಗೊಂದು ಹೆಸರಿದೆ, ಏನು? ಕಲ್ಲ ಅಂತ ಹೇಳ್ತಾರೆ. ಬೆಣ್ಣೆ ಕಲ್ಲ. ಯಾರಿಗಾದರೂ ಈ ಲೋಕದಲ್ಲಿ ಯಾವ ದೇವರಿಗಾದರೂ ಕಲ್ಲ ಅಂತ ಹೆಸರಿಟ್ಟಿದ್ದ? ಕಲ್ಲ ಅಂತ ಹೆಸರು ಒಂದ್ಸಲ ಇದಲ್ಲ, ಯಾರಿಗಾದ್ರೂ ಕಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಗಲಾಟೆ ಆಗ್ಬೋದು ಅಲ್ವಾ? ಆದರೆ ಭಗವಂತ ಅದನ್ನು ಖುಷಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಬೆಣ್ಣೆಕಲ್ಲ ಕೃಷ್ಣ ಅಂತ ಖುಷಿಯಿಂದ ಸ್ವೀಕಾರ. ಯಾಕೆಂದರೆ ಕದ್ದದ್ದು ಯಾವುದನ್ನು? ಬೆಣ್ಣೆ. ಹಾಲು ಮಾರಲಿಕ್ಕೆ ಇಲ್ಲ, ಬೆಣ್ಣೆ ಮಾರಲಿಕ್ಕೆ ಇಲ್ಲ, ತುಪ್ಪ ಮಾರ್ಬೋದು, ಮಜ್ಜಿಗೆಯನ್ನು ಕುಡಿಬೇಕು. ಇದನ್ನೆಲ್ಲ ಮಕ್ಕಳಿಗೆ ಕೊಡಬೇಕು. ಮಕ್ಕಳ ಆ 5 ಕೋಶಗಳಿದೆ ಅಲ್ವಾ, ಪಂಚಕೋಶ ಅಂತ ಹೇಳ್ತಾರೆ, ಗೊತ್ತಿದೆ ನಿಮಗೆ ಎಲ್ರಿಗೆ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅದರಲ್ಲಿ ಮೂಲ ಕೋಶ ಏನಂತ ಹೇಳಿದ್ರೆ ಅನ್ನಮಯ ಕೋಶ. ಆ ಅನ್ನಮಯ ಕೋಶದಲ್ಲಿ 1ರಿಂದ 0 to 5 ವರ್ಷ ತನಕ ಮಗುವಿನ ಪಾಲನೆ ಪೋಷಣೆ ಯಾವುದರಲ್ಲಿ ಆಗುವುದು? ತಾಯಿಯ ಎದೆ ಹಾಲು ಮತ್ತು ಗೋವಿನ ಬೆಣ್ಣೆ, ತುಪ್ಪ, ಮೊಸರು ಅದನ್ನು ತಿಂದರೆ ಮಾತ್ರ ಆ ಸುದೃಢವಾದಂಥ ಸುಸಂಸ್ಕೃತವಾದಂಥ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗೋವು ಪುನಃ ಬರಬೇಕು. ಈಗ ಎಷ್ಟು ಜನರಿಗೆ ಶುದ್ಧ ಹಾಲು ಸಿಗ್ತದೆ? ಒಮ್ಮೆ ಕೈಯಲ್ಲಿ ಶುದ್ಧ ಹಾಲು ನೋಡಿ, ಬೆರಳೆಣಿಕೆ ಅಷ್ಟೇ ಸಿಗ್ತದೆ. ಅದು ದೊಡ್ಡ ಸಮಸ್ಯೆ. ಹಾಲು ಮಹಾಭಾರತನೇ ಇರ್ತದೆ. ಯಾವ ವ್ಯಕ್ತಿ ದಿನಾಲು ಹಾಲು, ತುಪ್ಪ, ಮೊಸರು ಅಥವಾ ಪಂಚಗವ್ಯದ ಯಾವುದೇ ವಸ್ತುವನ್ನು ಸ್ವೀಕರಿಸುವುದಿಲ್ವಾ ಆ ವ್ಯಕ್ತಿ ಶರೀರ ಮಲವತ್ ಸಮಾನ ಅಂತ ಮಹಾಭಾರತ ಇರ್ತದೆ. ನಾನು ಶ್ಲೋಕ ಕೊಡ್ತೇನೆ ಬೇಕಾದರೆ. ಮಹಾಭಾರತ ಇರ್ತದೆ. ಆ ವ್ಯಕ್ತಿಯನ್ನು ಮುಟ್ಟಿದ್ರೆ ನಾವು ಸ್ನಾನ ಮಾಡಬೇಕು ಅಂತೆ. ಆ ಶರೀರ ಮಲಕ್ಕೆ ಸಮಾನ. ಅರೆ ಒಮ್ಮೆ ಯೋಚನೆ ಮಾಡಿ ನೀವು. ತಿರುಪತಿಯಲ್ಲಿ ಮೊನ್ನೆ ಲಡ್ಡುವಿನ ಪ್ರಸಂಗ ಆಯ್ತು, ಹೇಳ್ಬೇಕು. ಶುದ್ಧ ಮಾಡಿದ್ದು ಯಾವುದರಲ್ಲಿ? ಗೋವ್ಯದಲ್ಲಿ ಪಂಚಗವ್ಯವನ್ನು ಕೂಡಿಸಿ ಶಂಕರಾಚಾರ್ಯರು ಓಪನ್ ಹೇಳಿಕೆ ಕೊಟ್ಟರು. ಪೂಜ್ಯ ಶಂಕರಾಚಾರ್ಯರು ಅವರು ಓಪನ್ ಹೇಳಿಕೆ, ಯಾರೆಲ್ಲ ತಿರುಪತಿ ಲಡ್ಡು ತಿಂದಿದೆ ಅವರೆಲ್ಲ ಪಂಚಗವ್ಯ ಕುಡಿಯಿರಿ. ಯಾಕೆ ಅಪ್ಪ ಪಂಚಗವ್ಯ? ಆ ತಿರುಪತಿಯನ್ನು ನಾವು ಪೂಜೆ ಮಾಡ್ತೇವೆ. ತಿರುಪತಿ ತಿಮ್ಮಪ್ಪನನ್ನು ನೋಡಿದ ಕೂಡಲೇ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಅಂತ ತಿರುಪತಿ ಲಡ್ಡು ತಿಂದದ್ದಕ್ಕೆ ಅವನನ್ನು ಶುದ್ಧ ಮಾಡಿದ್ದು ಯಾವುದರಲ್ಲಿ? ಆಗ ಯಾವುದು ಶ್ರೇಷ್ಠ? ಹೌದಲ್ಲ? ಅದನ್ನು ಗೋವು ತುಂಬ ಶ್ರೇಷ್ಠ. ನಂದಿಯನ್ನು ನಾವು ತಂದದ್ದಕ್ಕೆ ಇವರು ಹೇಳಿದ್ರಿ ಎಲ್ಲ. ನಂದಿ ಸಂತತಿ ಉಳಿಬೇಕು. ಯಾವ ಊರಲ್ಲಿ, ಇಲ್ಲಿ ನಾವು ಸಿಟಿ ಎಂಟರ್ ಆಗುವ ಒಂದು ಸುಂದರವಾದಂಥ ನಂದಿ, ಬಿಳಿ ಕಲ್ಲರು, ನಾನು ಹೇಳಿದೆ ಎತ್ಕೊಂಡು ಹೋಗುವ ಅಂತ. ಒಳ್ಳೆ ನಂದಿ ಇರ್ಬೋದು, ನೋಡಿದ್ದೀರಾ? ಬಿಳಿಯಾದಂಥ. ಅದನ್ನು ದಯವಿಟ್ಟು ಎಲ್ಲರೂ ಸಾಕಿ.
ಅಂತ ನಂದಿ ಅದು ಶ್ವೇತ ಕಪಿಲಕ್ಕೆ ಸಮಾನ ಅಲ್ವಾ? ನಂದಿ ನೋಡಿದ್ರೆ ಎಲ್ಲಿದೆ ಅವರು ಏರಿಯಾದಲ್ಲಿ ಆ ನಂದಿಯನ್ನು ಎಲ್ಲಿಯಾದರೂ ಸಾಕಿಸಲ್ಲ ಇಲ್ಲ. ನನ್ನ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಇಲ್ಲದ್ರೆ ನಮಗೆ ಕೊಡಿ ಅಲ್ವಾ ಮುಖೇಶ್ವರ ತಗೊಂಡು ಹೋಗ್ಬೋದು ರಥದಲ್ಲಿ. ಎಂಥ ಸುಂದರವಾದಂಥ ಕಣ್ಣು ಮುಟ್ಟಬಾರ್ದು ನಮ್ಮದು ಒಳ್ಳೇದಿರಲಿ ಅಂತ ನಂದಿಗಳನ್ನು ಅಂತ ಒಳ್ಳೆ ನಂದಿ. ಯಾವ ಊರಲ್ಲಿ ನಂದಿ ಇಲ್ವಾ, ಆ ನಂದಿ ಇಲ್ಲದ ಊರಲ್ಲಿ ಶಿವನು ಪೂಜೆಯನ್ನು, ಶಿವ ಅಲ್ಲ ಯಾವ ದೇವರು ಪೂಜೆಯನ್ನು ಸ್ವೀಕರಿಸುವುದಿಲ್ಲ, ಶಾಸ್ತ್ರ ಇಲ್ಲ. ಈ ಊರಲ್ಲಿ ನಂದಿ ಇದೆ. ಅದರಿಂದ ಆ ಗೋವಿನ ಸೇವೆಯನ್ನು ಎಲ್ಲರೂ ಮಾಡಿ, ಮತ್ತು ಆದಷ್ಟು ಜನ ಆ ಗೋ ಉತ್ಪನ್ನಗಳನ್ನು ಬಳಸಿ ಒಂದಷ್ಟು ಗ್ರಾಮಗಳನ್ನು ನೀವು ದತ್ತು ತೆಗೊಳ್ಳಿ. ಸಾಧ್ಯತೆ ದೊಡ್ಡ ಹಣ ಖರ್ಚು ಏನಿಲ್ಲ. ಒಮ್ಮೊಮ್ಮೆ ಹೋಗ್ತೇವೆ ಅಲ್ಲಿ, ಅವರೊಟ್ಟಿಗೆ ಬೆರೆಯಿರಿ, ರೈತರೊಟ್ಟಿಗೆ, ಅವರಿಗೆ ಖುಷಿ ಆಗ್ತದೆ. ಇವತ್ತು ರೈತರ ಇವರಿಗೆ ಹೇಳಿದರೆ ಗೊತ್ತಾಗ್ಬೋದು, ಶೃಂಗೇರಿ ಕಡೆ ನಮ್ಮ ಊರಲ್ಲಿ ಹಳ್ಳಿಗಳಲ್ಲಿ ಜನ ಇಲ್ಲ ಸರ್, ಮಕ್ಕಳೆಲ್ಲ ಇರುವುದು ಸಿಟಿಯಲ್ಲಿ, ಹಳ್ಳಿಯಲ್ಲಿ ನಮ್ಮ ವೃದ್ಧರು ಇರುವುದು. ಇದೇನಂದ್ರೆ ಅದಕ್ಕೆ ತೆಂಗಿನ ಇದು ಅಡಿಕೆ ಮತ್ತು ಏನೆಲ್ಲ ದ್ರವ್ಯಗಳಿದೆ, ತೋಟ ಇದೆ ಅಲ್ವಾ, ಅದನ್ನು ಕಾಲು ಮೆಣಸಿನಲ್ಲಿ ಕೀಲುವುದು ಯಾರು? ಮುಸ್ಲಿಮರು. ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಜನ ಇಲ್ಲ, ಎಲ್ಲ ಹಳ್ಳಿ ಬಿಟ್ಟು ಸಿಟಿಗಳು. ದೊಡ್ಡ ಹೀನ ಪರಿಸ್ಥಿತಿ ಆಗಿದೆ. ನಮಗೆ ಸಾವಿರಾರು ಜನ ಫೋನ್ ಮಾಡ್ತಾರೆ, ನಾನು ಸತ್ಯ ಹೇಳ್ತೇನೆ, ನಮ್ಮಲ್ಲಿಗೆ ಬನ್ನಿ, ನಮ್ಮಲ್ಲಿ ಗೋಶಾಲೆ ಮಾಡಿ ಫ್ರೀ ಕೊಡ್ತೇವೆ, ಜಾಗನಿದೆ, ಎಲ್ಲದೂ ಇದೆ, ನೀವು ಮಾಡಿ ಅಂತ ತುಂಬ ಮನೆಗಳು ಖಾಲಿ ಬಿದ್ದಿದೆ. ದೊಡ್ಡ ಓಲ್ಡ್ ಮನೆಗಳು ಖಾಲಿ, ಸಿಟಿಗಳು ತುಂಬುತ್ತಾ ಹೋಗ್ತದೆ ಅಲ್ವಾ? ಯಾಕೆಂದರೆ ಇಲ್ಲಿ ಖಾಲಿ ಸೆಲ್ಯೂಟಿ ಹೊಡೆದರೆ 20,000 ಸಿಗ್ತದೆ ಸೆಕ್ಯೂರಿಟಿ ಅಲ್ವಾ? ಸೆಲ್ಯೂಟಿ ಹೊಡೆದರೆ 20,000 ಸಿಗ್ತದೆ. ದಯವಿಟ್ಟು ಗ್ರಾಮಗಳನ್ನು ನೀವು ಅಡಾಪ್ಟ್ ಮಾಡಿ. ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಅವಕಾಶ, ನಮ್ಮ ವಾಣಿಯನ್ನು ಶುದ್ಧ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಈ ಅವಕಾಶ ಕೊಟ್ಟಂಥ ಎಲ್ಲ ಈ ಗೋಸೇವಾ ಗತಿವಿಧಿ ಸೇರಿಸಿ ಎಲ್ಲರಿಗೂ ನಮಸ್ಕಾರವನ್ನು ಪುನಃ ಆ ದೇವಿಯ ಚರಣಕ್ಕೆ ವಂದಿಸುತ್ತಾ ಜೈ ಗೋಮಾತಾ, ಜೈ ಗೋಮಾತಾ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.